ಆದಿ ತ್ರಿಪುಟಿ ದೋರದಾಗಿಯೇ ಅದ್ವೈತಕ್ಕೆ ಪವನಿಲ್ಲ, ಇದು ಸಿದ್ಧ ಅನ್ನುವಂಥ ಸೂತ್ರ ಆರಂಭವಾಗಿ ಮುಂದಕ್ಕೆ ಓಡುವಲ್ದದ, ಅಲ್ಲೇ ನಿಂತದ. ಮುಂದಕ್ಕೆ ಓಡುವಲ್ದು. ಈ ಪೂರ್ವದ ಪ್ರವಚನದಲ್ಲಿ ಏನಪ್ಪ ಹೇಳಿದ್ದು ಅಂತ ಕೇಳಿದರೆ, ಪ್ರಮಾಣದ ಲಕ್ಷಣವನ್ನು ಹೇಳಿದ್ದು. ಪ್ರಮಾಣಜನ್ಯಂ ಜ್ಞಾನಂ ಪ್ರಮಾಣದಿಂದ ಹುಟ್ಟಿರುವ ಜ್ಞಾನವೇ ಯಥಾರ್ಥ ಜ್ಞಾನ. ಅಂದರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಅದು ಯಥಾರ್ಥ ಅಂತ ಕರೆಸ್ಕೊಳ್ಬೇಕಾದ್ರೆ ಜ್ಞಾನ ಪ್ರಮಾಣದಿಂದ ಅದು ಹುಟ್ಟಿರಬೇಕು, ಪ್ರಮಾಣವಿಲ್ಲದೆ ಹುಟ್ಟಿರಬಾರದು ಅಂತ ಇದರ ಅಭಿಪ್ರಾಯ. ಹೀಗಾಗಿ 6 ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾರೆ. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅನುಪಲಬ್ಧಿ ಅಥವಾ ಅರ್ಥಾಪತ್ತಿ, ಅನುಪಲಬ್ಧಿ. 6 ಪ್ರಮಾಣಗಳನ್ನು ಉಪಯೋಗ ಯಾಕೆ ಮಾಡಿದ್ದಾರೆ ಅಂದರೆ, ಜಗತ್ತು ನಿನ್ನ ಸ್ವರೂಪದಲ್ಲಿ ಎಂದೂ ಇಲ್ಲವೇ ಇಲ್ಲ ಎಂದು ಹೇಳುವುದಕ್ಕೆ 6 ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾರಲ್ಲದೆ, ಆತ್ಮತತ್ವವನ್ನು ತಿಳಿಸುವುದಕ್ಕೆ ಪ್ರಮಾಣಗಳನ್ನು ಅಂಗೀಕಾರ ಮಾಡಿಲ್ಲ. ಇರಲಿ, ಮುಂದೆ ಸಾಗೋಣ, ಯಾಕಂದರೆ ಅಲ್ಲೇ ನಿಂತದ. ಪ್ರತ್ಯಕ್ಷ ಪ್ರಮಾಣ ಹೇಗಂತ ಅನ್ನೋದನ್ನು ಸ್ವಲ್ಪ ವಿವರಣೆ ಮಾಡಿಬಿಡ್ತೇವೆ ಒಂದು ನುಡಿಯಲ್ಲಿ, ಮತ್ತೇನಿಲ್ಲ. ಅವರೇ ಬರ್ತಾರೆ. 5 ಜ್ಞಾನೇಂದ್ರಿಯಗಳಿದಾವೆ. 5 ಜ್ಞಾನೇಂದ್ರಿಯಗಳಿಗೆ 5 ವಿಷಯಗಳಿದಾವೆ: ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ. ರೂಪದ ಜ್ಞಾನ ನೇತ್ರೇಂದ್ರಿಯಕ್ಕೆ ಆಗುತ್ತದೆ, ರೂಪ. ರಸದ ಜ್ಞಾನ ನಾಲಿಗೆ ಆಗ್ತದೆ. ಗಂಧ ಜ್ಞಾನ ಘ್ರಾಣೇಂದ್ರಿಯಕ್ಕೆ ಆಗ್ತದೆ. ಸ್ಪರ್ಶದ ಜ್ಞಾನ ತ್ವಗೇಂದ್ರಿಯಕ್ಕೆ ಆಗ್ತದೆ. ಹೀಗೆ ಆಯಾಯ ಇಂದ್ರಿಯಗಳಿಂದ ಆಯಾಯ ಜ್ಞಾನಗಳಾಗ್ತಾವೆ ಅಂತ ಇಟ್ಕೊಳ್ಳೋ ನೀವು. ಆದರೆ ಅದ್ವೈತ ಸಿದ್ಧಾಂತ ಏನು ಹೇಳ್ತದೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಪೂರ್ವದಲ್ಲಿ ಅಂತಃಕರಣ ವೃತ್ತಿಯ ಮೂಲಕ ಜ್ಞಾನ ಆಗ್ತದೆ. ಅಂತಃಕರಣದ ವೃತ್ತಿಯ ಮೂಲಕ ಜ್ಞಾನ ಆಗ್ತದೆ, ಆದರೆ ಅಲ್ಲಿ ಇಂದ್ರಿಯಗಳು ಬೇಕು. ಅಂತಃಕರಣದ ವೃತ್ತಿ ಯಾವ ಇಂದ್ರಿಯ ಮೂಲಕ ಹೋಗುತ್ತದೆಯೋ ಆ ಇಂದ್ರಿಯಗೆ ವಿಷಯವಾದದ್ದು ಯಾವ ಪದಾರ್ಥ ಇದೆಯೋ ಅದರ ಜ್ಞಾನ ಆಗ್ತದೆ. ಈಗ ನೇತ್ರೇಂದ್ರಿಯಕ್ಕೆ ಬಂದ್ಬಿಡೋಣ. ಅವಲ್ಲಿ ಏನು ಬರ್ತಾರೆ ನೋಡಿ, ನುಡಿ ಓದ್ತೇನೆ. ತನಗೆ ಪ್ರತ್ಯಕ್ಷ, ಅನುಮಾನ, ಉಪಮಾನ ಸಂಜನಿಸುವ ಅಭಾವವು, ಅರ್ಥಾಪತ್ತಿ, ಘನಶಬ್ದವೆಂಬೆವು ತಾವು 6 ಪವನಗಳು ಎನಿಪವು ಅನ್ಯವನ್ನು ಸಾಧಿಸುವಲ್ಲಿ. ಇದರ ಭಾವಾರ್ಥ ಆಗೈತಿ, ಹೇಳಿದೆ. 6 ಪ್ರಮಾಣಗಳು ಅನ್ಯವನ್ನು ಸಾಧಿಸುವಲ್ಲಿ, ನಿನ್ನ ಸ್ವರೂಪಕ್ಕಿಂತಲೂ ಭಿನ್ನವಾಗಿರುವ ಜಗತ್ತನ್ನು ಸಾಧಿಸುವಲ್ಲಿ. ಏನು ಜಗತ್ತನ್ನು ಸಾಧಿಸುವಲ್ಲಿ? ಏನು ಮಜಾ ಇದೆ ನೋಡ್ರಿ. ಒಂದು ಮಾತು ಬೇರೆ ಹೇಳ್ತೆ. ಸಾಧಿಸುವುದು ಅಂದರೆ ಪಡೆಯುವುದು. ಇಲ್ಲಿ ಸಾಧಿಸುವಲ್ಲಿ ಒಂದು ಶಬ್ದ ಇದೆ. ಸುಮ್ಮನೆ ಏನೇನೋ ಕಲ್ಪನೆ ಮಾಡೋದು ಬೇಡ. ಅನ್ಯವನ್ನು ಸಾಧಿಸುವಲ್ಲಿ 6 ಪ್ರಮಾಣಗಳು ಇವೆ ಅಂತ ಅಲ್ಲಿರುವ ಶಬ್ದಾರ್ಥ. ಹಂಗಾರೆ ನಿನಗಿಂತಲೂ ಭಿನ್ನವಾದದ್ದು ಯಾವುದು ಅಂದರೆ, ನಿನಗಿಂತಲೂ ಅಂದ್ರೆ ಮುಮುಕ್ಷುವಿಗಿಂತಲೂ. ಎದುರಿಗೆ ಮೈತ್ರೇಯಿ ಕೊಳ್ತಿದ್ದಾರೆ. ನಮ್ಮೆಲ್ಲ ಮುಮುಕ್ಷುಗಳ ಪ್ರತಿನಿಧಿ ಮೈತ್ರೇಯಿ. ನಿನ್ನ ಸ್ವರೂಪಕ್ಕಿಂತಲೂ ಭಿನ್ನವಾದದ್ದನ್ನು ಸಾಧಿಸುವಲ್ಲಿ 6 ಪ್ರಮಾಣಗಳು ಇವೆ ಅಂತ. ಸಾಧಿಸುವುದು ಅಂದ್ರೆ ಇಲ್ಲದನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಅಂತ ಒಂದು ಸಹಜವಾದ ಅರ್ಥ ಇದೆ. ಮತ್ತು ಇಲ್ಲಿ ಹೆಂಗೆ ಅರ್ಥ ಮಾಡ್ತೀರಿ? ಜಗತ್ತು ಸುಳ್ಳು ಅಂತ ಹೇಳಕ್ಕೆ ಹೊಂಟವ್ರು ನಾವು. ಮೊನ್ನೆ ಬಂದಿದೆ ವಿಷಯ, ಆದರೆ ಅದ ಬೇರೆ ಸಂದರ್ಭ, ಇದು ಬೇರೆ ಸಂದರ್ಭ. ಶೂನ್ಯ ಸಂಪಾದನೆ ಅಂತಿದೆ. ಶೂನ್ಯ ಸಂಪಾದನೆ ವೀರಶೈವ ಸಿದ್ಧಾಂತದಲ್ಲಿ ಶೂನ್ಯ ಸಂಪಾದನೆ ಅಂತ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ.
ಶೂನ್ಯವನ್ನು ಸಂಪಾದನೆ ಮಾಡುವುದು. ಭಗವದ್ಗೀತಾ ನೆನಪು ಮಾಡ್ತೇನೆ ಇದಕ್ಕಾಗಿ. ಅರ್ಜುನ್ಗೆ ಏನಂತಾನೆ ಕೃಷ್ಣ ಪರಮಾತ್ಮ, ಯಾವುದನ್ನು ತಿಳಿದ ಮೇಲೆ ನೀನು ಬಯಸಿದ್ದನ್ನು, ಅರ್ಥಾತ್ ನನಗೆ ಮೋಕ್ಷ ಹೇಗಾದ್ರೆ ಆಗ್ತದೆ ಹೇಳು ಅಂತ ಕೇಳ್ಯಾನ ಅರ್ಜುನ. ಯತ್ ಶ್ರೇಯ ಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ, 2ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮೋಢಚೇತ ಯತ್ ಶ್ರೇಯ ಸ್ಯಾತ್, ಅದನ್ನು ನನಗೆ ಹೇಳು. ಶ್ರೇಯಸ್ ಅಂದ್ರೆ ಮೋಕ್ಷ. ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯನಾಗಿದ್ದೇನೆ ಅಂತ ಒಪ್ಪಿಕೊಂಡಿದ್ದಾನೆ. ಆಯಿತು, ಅದರ ಕತೆ ಅಗಲು ಮಾಡೋದು ಬೇಡ. ಅಂತಹ ಅರ್ಜುನನಿಗೆ ಯಜ್ಞಾತ್ವ ಅಮೃತಂ ಅಶ್ನುತೆ, ಯಾವುದನ್ನು ತಿಳಿದ ಮೇಲೆ ಅಮೃತತ್ವದ ಪ್ರಾಪ್ತಿಯು ನನಗೆ ಆಗುತ್ತದೆಯೋ ಅದನ್ನು ಹೇಳುತ್ತೇನೆ ಕೇಳು ಅಂದ. ಮತ್ತು ಏನು ಹೇಳಿದ ಅಂತ ಕೇಳಿದರೆ, ಅದು ಸತ್ತಲ್ಲ ಸದಸತ್ತಲ್ಲ, ಸತ್ತಲ್ಲ ಸದಸತ್ತಲ್ಲ. ಅದು ಸದ್ರೂಪವೂ ಅಲ್ಲ, ಅಸದ್ರೂಪವೂ ಅಲ್ಲ, ಸದಸದ್ರೂಪವೂ ಅಲ್ಲ. ಇದಕ್ಕೆ ಅನಿರ್ವಾಚ್ಯ ಸಿದ್ಧಾಂತ ಅಂತ ವಿಚಾರ ಚಂದ್ರೋದಯದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇದಕ್ಕೇನಂತಾರೆ? ಅನಿರ್ವಾಚ್ಯ ಸಿದ್ಧಾಂತ. ನಮ್ಮ ಅದ್ವೈತ ಸಿದ್ಧಾಂತ ಅನಿರ್ವಾಚ್ಯ ಸಿದ್ಧಾಂತ. ಇಲ್ಲಿ ಶೂನ್ಯವನ್ನು ಸಂಪಾದನೆ ಮಾಡುವುದು, ಸಾಧಿಸುವುದು ಅಂದರೆ ಶೂನ್ಯವನ್ನು ಸಂಪಾದನೆ ಮಾಡುವುದು. ಶೂನ್ಯ ಅಂದರೆ ಏನೂ ಇಲ್ಲ, ಅದನ್ನು ಸಂಪಾದನೆ ಮಾಡೋದು ಅಂದ್ರೆ ಏನು ಅರ್ಥ ಅಂತ ಸಂಶಯ ಬರ್ಬೋದು ನಿಮಗೆ. ಮನೆ ಖಾಲಿ ಮಾಡೋದು, ಬಾಡಿಗೆ ಮನೆಯಾಗ ಒಬ್ಬಿದ್ದಾನೆ, ಖಾಲಿ ಮಾಡೋದು ಅಂದ್ರೆ ಬಾಡಿಗೆ ಮುಗೀತು, ಅವನ ಕರಾರು ಮುಗೀತು, ನೋಡಪ್ಪ ನಮ್ಮವ್ರು ಬರ್ತಾರೋ, ನೀ ಖಾಲಿ ಮಾಡು. ಖಾಲಿ ಮಾಡು ಅಂದಾಗ ಏನು ಮಾಡ್ತಾನೋ, ಮನೆಯಾಗಿರೋ ಸಾಮಾನೆಲ್ಲ ತೆಗೆದು ಹಾಕ್ತಾನೆ. ಈಗ ಮನೆ ಏನಾಗೈತಿ? ಖಾಲಿ ಮನೆಯಾಗಿ. ಮನೆಯಾಗ ಏನೈತಿ? ಏನೂ ಇಲ್ಲ, ಶೂನ್ಯ ಆಯ್ತಿಲ್ಲ. ನೀ ಏನೇನು ತುಂಬಿಕೊಂಡಿದ್ದಿ ಅಂತ ಕೇಳ್ತದೆ ಶಾಸ್ತ್ರ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಪುರುಷ, ಸ್ತ್ರೀ, ಅಧಿಕಾರಿ, ಅನಧಿಕಾರಿ, ಏನೇನು ತುಂಬಿಕೊಂಡಿದ್ದೀಯೋ ಅದನ್ನೆಲ್ಲ ತೆಗೆದು ಹಾಕು. ನಿನ್ನ ಬಿಟ್ಟು ಏನೂ ಇರಬಾರ್ದು. ಇದೇ ಶೂನ್ಯ ಸಂಪಾದನೆ. ಶೂನ್ಯ ಸಂಪಾದನೆ ಅಂದ್ರೆ ಏನು? ನಿನ್ನ ಬಿಟ್ಟು ಏನೂ ಇರಬಾರ್ದು. ಜಾತಿ, ಕುಲ, ಗೋತ್ರ, ಹೆಣ್ಣು, ಗಂಡು, ನ ಸ್ತ್ರೀ, ನ ಪುಮಾನ್, ನ ಬಾಲಃ, ನ ತರುಣಃ, ನ ವೃದ್ಧಃ. ಯತ್ರ ವೇದಾಃ ಭವಂತಿ, ಯತ್ರ ಪಿತಾ ಭವಂತಿ, ಯತ್ರ ಮಾತಾ ಭವತಿ. ಉಪನಿಷತ್ತಿನ ಮಾತುಗಳಿವು, ನಾವು ಕಲ್ಪಿಸಿಕೊಂಡು ಹೇಳುವ ಅಂದ್ಗಿದ್ದೀರಿ. ಶೂನ್ಯ ಸಂಪಾದನೆ ಮಾಡೋದು ಸುಲಭಿಲ್ಲ. ಏನನ್ನಾದರೂ ಸಂಪಾದನೆ ಮಾಡಬಹುದು, ಆದರೆ ಶೂನ್ಯವನ್ನು ಸಂಪಾದನೆ ಮಾಡುವುದು ಸುಲಭಿಲ್ಲ. ಐತಂತೀರೋ? ಎಷ್ಟು ಕೋಟಿ ಜನ್ಮ ಬೇಕೋ ಏನೋ ಶೂನ್ಯವನ್ನು ಸಂಪಾದನೆ ಮಾಡಲಿ. ಭಗವಂತ ಹೇಳ್ಯಾನದನ್ನು, ಅನೇಕ ಜನ್ಮ ಅಂತ ಹೇಳ್ಯಾನು, ಒಂದೇ ಅಲ್ಲ. ಸಂಸಿದ್ಧ ತಥೋ ಯಾತಿ ಪರಾಂ ಗತಿ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿ. ಇದನ್ನು ಖಾಲಿ ಮಾಡಕ್ಕೆ ಅನೇಕ ಜನ್ಮ ಬೇಕಂತ ನೋಡ್ರಿ. ಯಾವ್ದ್ರಾಗ ತುಂಬಿಕೊಂಡಿದ್ದೀರಿ? ಸೂಕ್ಷ್ಮ ಶರೀರದಾಗ ತುಂಬಿಕೊಂಡಿದ್ದೀರಿ. ಸ್ಥೂಲ ಶರೀರದಾಗಲ್ಲ, ಇದು ಬಿದ್ದು ಹೋಗತ್ತೆ. ನೀವು ಸೂಕ್ಷ್ಮ ಶರೀರದಾಗ ತುಂಬಿಕೊಂಡಿದ್ದೇವೆ. ಏನೇನು ತುಂಬಿಕೊಂಡಿದ್ದೇವೆ ಅನ್ನೋದು ನಿಮಗೆ ಗೊತ್ತು, ನನಗೆ ಗೊತ್ತು. ಆ ತುಂಬಿಕೊಂಡದ್ದೆಲ್ಲವನ್ನು ಹೊರಗೆ ಹಾಕುವುದೇ ಶೂನ್ಯ ಸಂಪಾದನೆ. ಇದನ್ನೇ ಸಾಧಿಸುವುದು 6 ಪ್ರಮಾಣಗಳಿಂದ. ಇದನ್ನೇ ಸಾಧಿಸುವುದು. ಜಗತ್ತು ಇಲ್ಲ ಎಂದು ಸಾಧಿಸುವುದು. ಮತ್ತೇನಲ್ಲಿ ಮಜಾ ಅನ್ನಿಸ್ತತಿಲ್ರಿ ಶಾಸ್ತ್ರ. ಇರುವ ಶಬ್ದಾರ್ಥ ಶಕ್ತಿ ವೃತ್ತಿಯಿಂದ ಮಾಡಿದ್ವಿ ಅಂದ್ರೆ ಏನೂ ಹೊಂದಗಡೆ ಆಗೋದಿಲ್ಲ. ಶಕ್ತಿ ವೃತ್ತಿ ಬಿಡಬೇಕಾಗ್ತದೆ, ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾಗ್ತದೆ. ಈಗ ಯಾರು ಹೇಳ್ತಾರೆ ನೋಡ್ರಿ, ಏನಂತಾರೆ? ಇವು ನೇತ್ರ, ಧೂಮ, ಸಾದೃಶ್ಯ, ನಿಷೇಧ,
ಅವಯವ ಪುಷ್ಟಿಯು ಆಪ್ತೋಕ್ತಿಗಳು ಆಪ್ತೋಕ್ತಿಗಳು ಕೂಡಿ ಹವನಿಸಿ ಘಟ ವಹ್ನಿ ಮರೆಯು ಅಭಾವ ರಾತ್ರಿ ಸವಿವ ಅನ್ನ ಸ್ವರ್ಗಂಗಳ ಇರವಕ್ಕು. ಇದೊಂದು ನುಡಿ ಓದಿದ್ದೇನೆ. ಇದು ಪ್ರತ್ಯಕ್ಷದ ಬಗ್ಗೆ ಏನೇನಿದೆ ಅದಕ್ಕೆಲ್ಲ ಹೊಂದುಗಡೆ ಆಗುವಂಥದ್ದಿದೆ. ಇದೊಂದು ನುಡಿ ಅರ್ಥವನ್ನು ನೋಡೋಣ. ಮೊದಲು ಈ ಪ್ರತ್ಯಕ್ಷದ ಮುಗಿಸೋನು. ಪ್ರಮಾಣ ಅಂದರೆ ಏನು ಅನ್ನೋದು ಈ ಪೂರ್ವದಲ್ಲಿ ಹೇಳಿಯಾಗಿದೆ, ಮತ್ತು ಆ ಕಡೆ ಹೋಗೋದು ಬೇಡ. ಇವು 6 ಪ್ರಮಾಣಗಳು. ಪ್ರತ್ಯಕ್ಷ ಪ್ರಮಾಣದಲ್ಲಿ 6 ಭಾಗ, ಮತ್ತೇನಿಲ್ಲ. ಈಗ ಪ್ರತ್ಯಕ್ಷದಲ್ಲಿ 6 ಭಾಗ ಅಂತ ಹೇಳಿದ್ವಿ. ಇವು ಹೆಂಗೆ ಗೊತ್ತಾಗ್ತಾವಂದ್ರೆ ಇಂದ್ರಿಯಗಳಿಂದಲೇ ಗೊತ್ತಾಗ್ತಾವಂತ ಇಟ್ಟುಕೊಳ್ಳೋಣ. ಈಗ ನಾವು ಇವು ನೇತ್ರದಿಂದ ರೂಪವನ್ನು ನೋಡ್ತೇವೆ. ನೇತ್ರಕ್ಕೆ ವಿಷಯ ಯಾವುದು ಅಂದ್ರೆ ರೂಪವನ್ನು ತಿಳಿಯುವುದಕ್ಕೆ ಅಸಾಧಾರಣ ಕಾರಣ ಯಾವುದು ಅಂದ್ರೆ ನೇತ್ರ. ಅಸಾಧಾರಣ ಕಾರಣ ನೇತ್ರ. ರೂಪ ಬಹಳ ಥರ ಇದೆ. ಇಂದಿನ ಯುಗದಲ್ಲಿ 7 ಬಣ್ಣ ಅಂತ ಬರೆದಾರ. 7 ಬಣ್ಣಗಳು ಕೂಡಿ ಬಿಳಿಯ ಬಣ್ಣವಾಯಿತು. ಆ ಕಾಮನ್ ಬಿಲ್ ನೋಡ್ರಿ, ಕಾಮನ್ ಬಿಲ್ ನೋಡಿ, ಮಳೆ ಆಗುವ ಕಾಣ್ತದಲ್ಲ ಕಾಮನ್ ಬಿಲ್ ಅಂತ. ಅದ್ರಾಗ ಏಸು ಬಣ್ಣ ಇದಾವೆ ಎನಿಸ್ಕೊಡ್ರಿ. 7 ಬಣ್ಣಗಳು ಕೂಡಿ ಬಿಳಿಯ ಬಣ್ಣವಾಯಿತು ಅಂತ ಬರೆದಾರೆ. ನೀಲ, ಪೀತ, ರಕ್ತ, ಹರಿತ, ಚಿತ್ರಭೇದ ಅಂತ ಸಂಸ್ಕೃತದಲ್ಲಿ ಅವಕ್ಕೆ ಹೆಸರು ಕೊಟ್ಟಾರ. ಅಂತೂ ನಮ್ಮ ಕಣ್ಣು ಕಾಣ್ತಾವ ಅನೇಕ ರೂಪಗಳು, ಅದನ್ನು ತೊಗೊಂಡ್ಬಿಡು ನೀವು ಸುಲಭವಾಗಿ. ಈಗ ರೂಪದ ಪ್ರತ್ಯಕ್ಷ ಆಗಬೇಕಾದ್ರೆ ನಿನ್ನ ನೇತ್ರೇಂದ್ರಿಯದ ದ್ವಾರ, ನಿನ್ನ ಅಂತಃಕರಣ ವೃತ್ತಿಯು ಹೊರಗೆ ಹೋಗಬೇಕು. ಹೊರಗೆ ಹೋಗಿ ಆ ವಿಷಯದ ಜೊತೆಗೆ, ಅಂದರೆ ರೂಪವು ಯಾವ ವಸ್ತುವಿನಲ್ಲಿದೆಯೋ, ರೂಪ ಅನ್ನೋದೊಂದು ಗುಣ, ಅದು ಸ್ವತಂತ್ರವಾಗಿರುವುದಿಲ್ಲ. ರೂಪ ಅನ್ನುವುದು ಗುಣ, ಅದು ಒಂದು ವಸ್ತುವನ್ನು ಆಶ್ರಯ ಮಾಡಿಕೊಂಡಿರ್ತದೆ. ನಿಮಗೆ ತಿಳಿಯುವ ಭಾಷೆ. ಗುಣ ಅಂದ್ರೆ ಬಣ್ಣ ಅಂತ ಇಟ್ಕೊಳ್ರಿ. ಈಗೊಂದು ಉದಾಹರಣೆ ಸುಮ್ಮನೆ. ಬಣ್ಣ ಇನ್ನೊಂದರ ಆಶ್ರಯದಲ್ಲೇ ಇರಬೇಕಲ್ಲದೆ ತಾನು ಇರಲಿಕ್ಕೆ, ಸ್ವತಂತ್ರವಾಗಿ ಇರಲಿಕ್ಕೆ ಅದಕ್ಕೆ ಬರೋದಿಲ್ಲ. ಈಗ ಗಾಡಿಗೆ ಏನೇನೋ ಬಣ್ಣ ಹಚ್ಚಿರ್ತೀರಿ, ನಿಮ್ಮ ಅರಿವಿಗೆ ಏನೇನೋ ಬಣ್ಣಗಳಿದಾವೆ. ಅರಿವಿಯನ್ನು ಆಶ್ರಯಿಸಿ ನಿಮ್ಮ ಶರ್ಟ್ಗಳಲ್ಲಿ ಬಣ್ಣ ಇದಾವೆ. ಈ ಗಾಡಿಗೆ ಏನೇನೋ ಬಣ್ಣ ಬಳಿದಾರೆ, ಅಲ್ಲಿ ಚಿತ್ರಗಳನ್ನ ಅನೇಕ ಬಿಡಿಸ್ಯಾರ. ಬಣ್ಣ ಇನ್ನೊಂದರ ಆಶ್ರಯದಲ್ಲಿ ಇರ್ತದೆ, ಅಂದರೆ ಗುಣ ಇನ್ನೊಂದರ ಆಶ್ರಯದಲ್ಲಿ ಇರುತ್ತದೆ ಅಂತಾಯಿತು. ಹಾಗಾದ್ರೆ ರೂಪ ಎಲ್ಲಿದೆ? ದ್ರವ್ಯದ ಆಶ್ರಯದಲ್ಲಿದೆ. ದ್ರವ್ಯ ಅಂದರೆ ಇನ್ನೊಂದು ಪದಾರ್ಥ, ವಸ್ತು ಅಂತ ಇಟ್ಕೊಳ್ರಿ. ನಿಮಗೆ ತಿಳಿಲಿಕ್ಕೆ ಇದು ಶಾಸ್ತ್ರೀಯ ಭಾಷೆಯಲ್ಲಿ ದ್ರವ್ಯ ಅಂದ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ದ್ರವ್ಯದಲ್ಲಿ ರೂಪ ಇದೆ, ಆ ದ್ರವ್ಯದವರೆಗೆ ಹೋಗ್ತದೆ ನಿನ್ನ ಅಂತಃಕರಣ ವೃತ್ತಿ, ನೇತ್ರೇಂದ್ರಿಯ ದ್ವಾರ. ಅಲ್ಲಿ ಹೋಗಿ ಆ ದ್ರವ್ಯಕ್ಕೂ ನಿನ್ನ ನೇತ್ರೇಂದ್ರಿಯಕ್ಕೂ ಸಂಯೋಗ ಆಗ್ತದೆ. ನೇತ್ರೇಂದ್ರಿಯಕ್ಕೂ ದ್ರವ್ಯಕ್ಕೂ ಸಂಯೋಗ ಆಗದೆ ಹೋದ್ರೆ ಆ ವಸ್ತುವಿನ ಜ್ಞಾನ ಆಗುವುದಿಲ್ಲ. ಏನಾಗ್ತದ್ರು ನಿಮ್ಮ ಹಿಂದೆ ಏನತ್ ಹೇಳಿಬಿಟ್ರು, ಹೋಗ್ಲಿ, ದೂರ ಯಾಕೆ ಹೋಗೋದು? ನೀವು ಕುಳಿತಿದ್ರಲ್ಲ, ನಿಮ್ಮ ಹಿಂದೆ ಏನತ್ ತಿರುಗಿ ನೋಡ್ಬೇಡ್ರಿ, ಹಂಗೆ ಕುಂತ್ಕೊಂಡು ಹಂಗೆ ಹೇಳ್ರಿ. ಹೇಳಕ್ಕೆ ಬರ್ತದೇನು? ಬರೋದಿಲ್ಲ. ಹೇಳ್ಬೇಕಂದ್ರೆ ಆ ವಸ್ತುವಿಗೂ ನಿಮ್ಮ ನೇತ್ರೇಂದ್ರಿಯಕ್ಕೂ ಸಂಯೋಗ ಆಗಬೇಕು. ಸಂಯೋಗ ಆದಾಗ ಹೇಳಕ್ಕೆ ಬರ್ತದೆ. ಆ ಸಂಯೋಗವೇ ಇಲ್ಲಿ ವ್ಯಾಪಾರ. ಇಂದ್ರಿಯ ಪ್ರಮಾಣ, ನೇತ್ರೇಂದ್ರಿಯ. ರೂಪವನ್ನು ಅಂದರೆ ರೂಪದ ಜ್ಞಾನ ಬರುವಲ್ಲಿ ನೇತ್ರೇಂದ್ರಿಯವು ಪ್ರಮಾಣ. ಇದು ಪ್ರಮಾಣ ಆಗಬೇಕಾದ್ರೆ ಏನಂದಾರ? ಅಸಾಧಾರಣ ಕಾರಣಗಳಲ್ಲಿ ಯಾವುದು ವ್ಯಾಪಾರ ಸಹಿತವಾದ ಕಾರಣವು ಇದೆಯೋ ಅದನ್ನು ಕರಣ ಅಂತ ಕರೆದ್ದಾರೆ. ರೂಪವನ್ನು ಅರಿಯುವುದಕ್ಕೆ ಅಸಾಧಾರಣ ಕಾರಣ ನೇತ್ರೇಂದ್ರಿಯ. ಆದರೆ ಅದರಲ್ಲಿ ವ್ಯಾಪಾರ ಬಂದು ಕೂಡಿತು ಅಂದ್ರೆ ಅದು ಕರಣ ಆಕೈತಿ. ಆ ಕರಣವೇ ಪ್ರಮಾಣ ಆಕೈತಿ. ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ. ನಿನ್ನ ಲಕ್ಷಣ ಹೇಳಿ ಆಗೈತಿ.
ನೆನಪು ಯಾರ್ಯಾರಿಗಿದೆ ಏನೋ ಬರ್ಕೊಂಡಿದ್ದೀರೋ ಗೊತ್ತಿಲ್ಲ, ಅಂತೂ ಇದು ನೆನಪು ಬಿಟ್ಕೋಬೇಕು. ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ. ರೂಪವನ್ನು ಅರಿಯುವುದಕ್ಕೆ ಅಸಾಧಾರಣ ಕಾರಣವು ನೇತ್ರೇಂದ್ರಿಯ. ಆದರೆ ಅದು ಕರಣ ಆಗಬೇಕೀಗ. ಅದನ್ನು ಕರಣ ಅಂತ ಕರೆದೇವೆ. ಕರ್ಣವೇ ಪ್ರಮಾಣ, ಪ್ರಮಾಣವೇ ಕರಣ. ಕರ್ಣಕ್ಕೂ ಪ್ರಮಾಣಕ್ಕೂ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಇಲ್ಲಿ ವ್ಯಾಪಾರ ಯಾವುದು? ರೂಪವುಳ್ಳ ವಸ್ತುವಿಗೂ ಇಂದ್ರಿಯಕ್ಕೂ ಸಂಯೋಗ ಆಯ್ತಂದ್ರೆ ಅದು ವ್ಯಾಪಾರ. ಅದರ ಲಕ್ಷಣ ನಿನ್ನ ಇದೆಯಲ್ಲ, ತಜ್ಜನ್ಯತ್ವೀ ಸತಿ ತಜ್ಜನ್ಯ ಜನಕತ್ವಂ ವ್ಯಾಪಾರಸ್ಯ ಲಕ್ಷಣಂ. ನಿನ್ನ ಹೇಳಿ ಆಗೈತಿ. ಈಗ ಸಂಯೋಗ ಅಂತ ಏನಿದೆಯಲ್ಲ, ಅವರು ವಸ್ತುವಿಗೂ ನೇತ್ರೇಂದ್ರಿಯಕ್ಕೂ ಒಂದು ಸಂಯೋಗ ಇದೆ. ಈ ಸಂಯೋಗ ಎರಡರಲ್ಲಿರ್ತದೆ. ನಿನ್ನೆ ಬಂದದ್ದು ಸಂಯೋಗ ಅಂದರೆ ಎರಡರಲ್ಲಿರ್ತದೆ. ಎರಡರಲ್ಲಿ ಅಂದರೆ ಇಲ್ಲಿ ಒಂದು ನೇತ್ರೇಂದ್ರಿಯ ಇದೆ, ಒಂದು ವಸ್ತು ಇದೆ. ಆ ವಸ್ತುವಿಗೂ ನೇತ್ರೇಂದ್ರಿಯಕ್ಕೂ ಸಂಬಂಧ ಆಯಿತು. ಅದೇ ಅಂಥ ಸಂಬಂಧ ಅಂದರೆ ಸಂಯೋಗ ಸಂಬಂಧ. ತಾದಾತ್ಮ್ಯ ಸಂಬಂಧ ಅಲ್ಲ, ಸಂಯೋಗ ಸಂಬಂಧ ಆಯಿತು. ಈ ಸಂಯೋಗ ನೇತ್ರೇಂದ್ರಿಯದಿಂದಲೂ ಹುಟ್ಟಿದೆ, ಆ ವಸ್ತುವಿನಿಂದಲೂ ಹುಟ್ಟಿದೆ. ಸಂಯೋಗ ಎರಡರಿಂದ ಹುಟ್ಟುತ್ತದೆ, ಒಂದರಿಂದ ಹುಟ್ಟೋದಿಲ್ಲ. ನೇತ್ರೇಂದ್ರಿಯ ಹೋಗಿ ಯಾವ ವಸ್ತುವಿಗೆ ಕೂಡಿಕೊಂಡಿತೋ ಅಲ್ಲಿ ಸಂಯೋಗ ಆಯಿತು. ಆ ಸಂಯೋಗ ಎರಡರಿಂದ ಹುಟ್ಟಿದೆ. ಆ ವಸ್ತುವು ಕೂಡ ಉಪಾದಾನ ಕಾರಣ, ನೇತ್ರೇಂದ್ರಿಯವೂ ಉಪಾದಾನ ಕಾರಣ ಸಂಯೋಗಕ್ಕೆ. ಅದಕ್ಕೆ ತಜ್ಜನ್ಯತ್ವೇ ಸತಿ ಅನ್ನುವಾಗ ಏನು ಮಾಡ್ತೇವೆ ನಾವು? ಇಂದ್ರಿಯ ತಗೋತೇವೆ. ಇಂದ್ರಿಯದಿಂದ ಹುಟ್ಟಿ, ಇಂದ್ರಿಯದಿಂದ ಹುಟ್ಟುವ ಜ್ಞಾನಕ್ಕೆ ಕಾರಣ ಆಗೈತಿ. ಇಂದ್ರಿಯದಿಂದ ಹುಟ್ಟುವ ರೂಪದ ಜ್ಞಾನ, ಆ ರೂಪದ ಜ್ಞಾನಕ್ಕೆ ಕಾರಣ ಆಗೈತಿ ಸಂಯೋಗ. ಇದು ವ್ಯಾಪಾರ. ಈ ವ್ಯಾಪಾರ ಉಳ್ಳದ್ದು ಇಂದ್ರಿಯ ಯಾವಾಗ ಆಗ್ತದೆ? ಅದು ಕರ್ಣ ಅಂತ ಕರೆಸ್ಕೊಳ್ತದೆ. ಕಾರಣವೇ ಈಗ ಕರ್ಣ ಅಂತ ಕರೆಸ್ಕೊಂಡಿತು. ಆ ಕರ್ಣವೇ ಪ್ರಮಾಣ. ರೂಪದ ಜ್ಞಾನಕ್ಕೆ ಪ್ರತ್ಯಕ್ಷ ಪ್ರಮಾಣ ಯಾವುದು ಅಂತ ಕೇಳಿದರೆ ನೇತ್ರೇಂದ್ರಿಯ. ತೋಷಿ ಕೌದಿ ಹೊಚ್ಚದಂಗೆ ಕೊಂಡಿರ್ತದೆ ಸಭಾ. ಯಾಕೆ? ಒಳಗಿಳಿಯೋದು ಕಷ್ಟ ಅಂತ. ಒಳಗಿಳಿಯೋದು ಕಷ್ಟ. ವ್ಯಾಪಾರ ಏನೇನು ಹೇಳಕತ್ತಾರೆ ಇವರು ಅಂತ ಅನಿಸ್ಬೋದು. ಮತ್ತು ಅಲ್ಲಿ ಗ್ರಂಥರ ಇಂಥದ್ದು ಇಟ್ಟಿದ್ದಾರೆ ನಮಗೆ, ಏನು ಭ್ರಾಂತಿ ನಿರಾಕರಣ. ಮತ್ತು ಇದನ್ನು ಬಿಟ್ಟು ನಾನು ಏನಾರ ಹೇಳಿನಂದ್ರೆ ನನಗೆ ಸಮಾಧಾನ ಇಲ್ಲ. ಶಾಸ್ತ್ರ ನನಗೆ ನಾ ಹೇಳ್ಕೊಳ್ತೇನೆ. 90 ಭಾಗ 10 ಭಾಗ ನಿಮಗೆ, 10 ಭಾಗ ನಿಮಗೆ, 90 ಭಾಗ ಮಾತ್ರ ನನಗೆ. ಗೊತ್ತಾಯ್ತು? ವ್ಯಾಪಾರ ಗೊತ್ತಾಯ್ತಿಲ್ಲ? ವ್ಯಾಪಾರವತ್ ಅಸಾಧಾರಣ ಕಾರಣಂ ಕರಣಂ. ಇಲ್ಲಿ ರೂಪವನ್ನು ಅರಿಯುವುದಕ್ಕೆ ಇಂದ್ರಿಯೂ ಕರಣ. ಕರಣದ ಲಕ್ಷಣ ಹಿಂದೆ ಹೇಳಿದ್ದೀನಿ ನಿಮ್ಗೆ. ಕರಣ ಸಾಮಾನ್ಯವಾಗಿ ಒಂದು ಬರೆಯುವುದಕ್ಕೆ ಸಾಧನವಾದದ್ದು ಕರಣ ಅಂತಾರೆ. ರೂಪವನ್ನು ಅರಿಯುವುದಕ್ಕೆ ಸಾಧನವಾದ ಇಂದ್ರಿಯ ಕರಣ ಅಂತಾರೆ. ಇದು ನಿಮ್ಮ ಭಾಷೆಯಲ್ಲಿ ಸಹಜವಾಗಿ ತಿಳಿಯುವುದಕ್ಕೆ. ಅದು ಶಾಸ್ತ್ರೀಯ ಭಾಷೆಯಲ್ಲಿ ಜೋಡಿಸ್ಬೇಕಲ್ಲ. ಆಯ್ತು, ಈಗ ಒಂದು ನೇತ್ರೇಂದ್ರಿಯ ತಗೊಳ್ಳೋಣ. ಅಲ್ಲಿ ಬರ್ದಾರ ಅವರು ಏನಂತಾರೆ ನೋಡ್ರಿ. ನೇತ್ರೇಂದ್ರಿಯದಿಂದ ರೂಪದ ಜ್ಞಾನ ಆಯಿತು, ಪ್ರತ್ಯಕ್ಷ ಜ್ಞಾನ ಅಂತ ಕರೆದ್ರಿ. ಇನ್ನು ಎರಡನೇದ್ದು ಅನುಮಾನ ಪ್ರಮಾಣ. ಎರಡನೇದಕ್ಕೆ ಹೋಗೋಣ. ಅನುಮಾನ ಪ್ರಮಾಣ. ಅನುಮಿತಿ ಜ್ಞಾನಂ ಅನುಮಾನ ಪ್ರಮಾಣಂ. ಅನುಮಿತಿ ಜ್ಞಾನಂ ಅನುಮಾನ ಪ್ರಮಾಣಂ. ಅನುಮಿತಿ ಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದು ಅನುಮಾನ ಪ್ರಮಾಣ. ಅನುಮಿತಿ ಜ್ಞಾನಕರಣಂ ಅನುಮಾನ ಪ್ರಮಾಣಂ. ಆಯಿತು, ಒಬ್ಬ ಮನುಷ್ಯ ಅಡುಗೆಯ ಮನೆಯಲ್ಲಿ ನಿರಂತರವಾಗಿ ಹೊಗೆ ಇರುವುದನ್ನು ನೋಡಿದಾನ. ಆ ಹೊಗೆ ಇರಬೇಕಾದ್ರೆ ಒಳಗೂ ಹೋದ, ಅಲ್ಲಿ ಬೆಂಕಿ ಇತ್ತು. ಬೆಂಕಿ ಇದ್ದಾಗ ಹೊಗೆ ಇರ್ತದೆ, ಬೆಂಕಿ ಇಲ್ಲ ಅಂದ್ರೆ ಹೊಗೆ ಇರೋದಿಲ್ಲ. ಬೆಂಕಿ ಯಾರೈತೆ? ಅಡುಗೆ ಮನೆಯಾಗಿಂದ ಹೊಗೆ ಆಯ್ತತೇನೆ ಮ್ಯಾಲೆ? ಇಲ್ಲ. ಅಡುಗೆ ಮಾಡಕ್ಕದಾರು ಬೆಂಕಿ ಹಾಕಿದಾರು ಒಲೆಯಾಗ, ಮ್ಯಾಲೆ ಹೊಗೆ ಆಯ್ತದೆ. ಅಂದ್ರೆ ಎಲ್ಲಿ ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಲ್ಲಿ ಬೆಂಕಿ ಇರಲಿಕ್ಕೇ ಬೇಕು. ಹೇಳುವಾಗ ಉಲ್ಟಾ ಹೇಳ್ತೇವೆ. ಎಲ್ಲಿ ಎಲ್ಲಿ ಹೊಗೆ ಐತೋ ಅಲ್ಲಿ ಅಲ್ಲಿ ಬೆಂಕಿ ಇರಲಿಕ್ಕೇ ಬೇಕು. ಯತ್ರ ಯತ್ರ ಧೂಮ ತತ್ರ ತತ್ರ ವಹ್ನಿ ಅಂತ ಲಕ್ಷಣ ಮಾಡ್ಯಾರ.
ಆ ಶಬ್ದಗಳು ಬೇಡ, ಟೈಮ್ ಹೆಚ್ಚಾದಿತ್ತಂತ ನಿಮ್ಗೆ ಹಂಗೆ ನಿಮ್ಮ ಭಾಷೆಯಲ್ಲಿ ಗಾಡಿ ನಡೆದತ್ತ. ಎಲ್ಲಿ ಎಲ್ಲಿ ಧೂಮವಿದೆಯೋ ಅಲ್ಲಿ ಅಲ್ಲಿ ಬೆಂಕಿ ಇರುತ್ತದೆ. ಇದನ್ನು ಉಲ್ಟಾ ಹೇಳ್ರಿ, ಎಲ್ಲಿ ಎಲ್ಲಿ ಬೆಂಕಿ ಇರುತ್ತದೆಯೋ ಅಲ್ಲಿ ಅಲ್ಲಿ ಧೂಮ ಇರುತ್ತದೆ ಅಂತ ಹೇಳ್ರಿ ಅಂದ್ರೆ ಬರೋದಿಲ್ಲ. ಅದ್ಯಾಕೆ ಬರೋದಿಲ್ಲ? ಕಾಯ್ದ ಕಬ್ಬಿಣ ಕೆಂಪಗ ಕಾದತ್ತಿ, ಬೆಂಕಿ ಐತೆ ಇಲ್ಲಿ, ಹೊಗೆ ಐತೇನ? ಹೊಗೆ ಇಲ್ಲ. ಇಲ್ಲಿ ಒಂದು ವ್ಯಾಪ್ಯ ಆಗ್ತದೆ, ಒಂದು ವ್ಯಾಪಕ ಆಗ್ತದೆ. ಧೂಮ ವ್ಯಾಪ್ಯ ಆಗ್ತದೆ, ಬೆಂಕಿ ವ್ಯಾಪಕ ಆಗ್ತದೆ. ಅದಕ್ಕೆ ಎಲ್ಲೆಲ್ಲಿ ಧೂಮ ಇದೆಯೋ ಅಲ್ಲಿ ಬೆಂಕಿ ಇರಲಿಕ್ಕೇ ಬೇಕು. ಮತ್ತು ಎಲ್ಲಿ ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇರಲಿಕ್ಕೇ ಬೇಕು. ಅಂದ್ರೆ ಕಬ್ಬಿಣದ ತುಂಡು, ಅಲ್ಲಿ ಬೆಂಕಿ ಐತಿ, ಹೊಗೆ ಇಲ್ಲ. ಹೊಗೆಯರ ಅನ್ರಿ ಯಾವ ಶಬ್ದ ಲೋಕಾರೂಢಿ ಏನಂತ, ಅದಕ್ಕೆ ಧೂಮ ಅಂತ ಕರ್ಕೊಂಬಂದ. ಆಯಿತು, ಇದು ಜ್ಞಾನ ಬಂದತ್ತೆ ಅವಾಗ. ಎಲ್ಲೆಲ್ಲಿ ಧೂಮ್ ಇರ್ತದೋ ಅಲ್ಲಲ್ಲಿ ಬೆಂಕಿ ಇರ್ತದೆ ಅನ್ನೋದು ಜ್ಞಾನ ಬಂದತ್ತೆ. ಇದಕ್ಕೆ ವ್ಯಾಪ್ತಿ ಜ್ಞಾನ ಅಂತ ಕರಿತೇವೆ. ಇದಕ್ಕೆ ಏನಂತ ಕರಿತೇವೆ? ವ್ಯಾಪ್ತಿ ಜ್ಞಾನ. ಈ ವ್ಯಾಪ್ತಿ ಜ್ಞಾನ ಯಾವನ ಅನುಭವದಲ್ಲಿ ಇದೆಯೋ ಅವ ಹಗಲು ಹೊತ್ತಿನಲ್ಲಿ ಹೊರಗೆ ಹೋಗಾನ, ದೂರದಲ್ಲಿ ಹೊಗೆ, ಆಕಾಶದಲ್ಲಿ ಹೊಗೆ, ಅವಿಚ್ಛಿನ್ನವಾದ ಹೊಗೆ ಕಾಣ್ತಾ ಇದೆ. ಈ ಸುಳಿಗಾಳಿ ಅದು ಬಿಟ್ಟಾಗ ಇದು ಧೂಳು ಕಾಣ್ತತ್ತಲ್ಲ, ಅದಕ್ಕೆ ದೇವಗಾಳಿ ಅಂತೂ ಕರೀತಾರೆ, ಸುಳಿಗಾಳಿ ಅಂತೂ ಕರೀತಾರೆ. ಹಂಗೆ ನಿರಂತರವಾಗಿ ವಿಚ್ಛಿತಿ ಇಲ್ಲದೆ ಹೊಗೆ ಮೇಲ್ಗಡೆ ಹೊಂಟದ. ಇದು ಹಗಲಿ, ನಾ ಹೇಳೋದು ಹೊಗೆ ಕಾಣೋದು ಹಗಲಿ ಹೊಂಟದ. ಅದನ್ನು ನೋಡಿ ಏನು ಊಹೆ ಮಾಡ್ತಾನಂದ್ರೆ ಪರ್ವತದಲ್ಲಿ ಬೆಂಕಿ ಇದೆ. ಏನು ನೋಡಿ ಊಹೆ ಮಾಡಿದ? ಪರ್ವತದಲ್ಲಿ ಬೆಂಕಿ ಇದೆ ಅಂತ ಊಹೆ ಮಾಡಿದ. ಇಲ್ಲಿ ನಾವು ವ್ಯಾಪಾರ ಹೇಳ್ಬೇಕ್ರಿ, ವ್ಯಾಪಾರ ಹೇಳ್ಬೇಕಾಗತ್ತೆ. ಇಲ್ಲಿ ವ್ಯಾಪ್ತಿ ಜ್ಞಾನ, ಅನುಮಿತಿಕರಣಂ ಅನುಮಾನಂ. ಅನುಮಾನ ಅಂದ್ರೆ ಏನು? ವ್ಯಾಪ್ತಿ ಜ್ಞಾನ. ಅನುಮಿತಿಕರಣಂ ಅನುಮಾನಂ, ವ್ಯಾಪ್ತಿ ಜ್ಞಾನ. ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲಿ ಬೆಂಕಿ ಇದೆ ಅನ್ನೋದು ವ್ಯಾಪ್ತಿ ಜ್ಞಾನ. ಈ ವ್ಯಾಪ್ತಿ ಜ್ಞಾನ ಉಳ್ಳಂತಹ ಮನುಷ್ಯ ಹೊಗೆ ನೋಡಿದುಕೊಳ್ಳಿ ಏನಂತ ಗೊತ್ತೇನೆ? ವನ್ನಿ ವ್ಯಾಪ್ತಿ ವಿಶಿಷ್ಟ ಧೂಮವು ಪರ್ವತದಲ್ಲಿ ಇದೆ ಅಂತ ನಾವು ತಿಳಿತೈತೇನ್ರಿ? ವನ್ನಿ ವ್ಯಾಪ್ತಿ ವಿಶಿಷ್ಟ ಅಥವಾ ಅಗ್ನಿ ವ್ಯಾಪ್ತಿ ವಿಶಿಷ್ಟ ನೋಡ್ದ ಸರಳ ಆಕೈತಿ. ಅಗ್ನಿ ವ್ಯಾಪ್ತಿ ವಿಶಿಷ್ಟ ಧೂಮವು ಪರ್ವತದಲ್ಲಿದೆ. ಇದನ್ನು ಪರಾಮರ್ಶ ಅಂತ ಕರೀತಾರೆ ಶಾಸ್ತ್ರೀಯ ಭಾಷೆಯಲ್ಲಿ. ಇದನ್ನೇನಂತ ಕರೀತಾರೋ? ಪರಾಮರ್ಶ ಅಂತ ಕರೀತಾರೆ. ಆ ಪರಾಮರ್ಶ ಇಲ್ಲಿ ವ್ಯಾಪಾರ ಆಗ್ತದೆ. ಪರಾಮರ್ಶ ಜ್ಞಾನ ಇಲ್ಲಿ ವ್ಯಾಪಾರ ಆಗ್ತದೆ. ವ್ಯಾಪ್ತಿ ಜ್ಞಾನದಿಂದ ಹುಟ್ಟುತ್ತದೆ ಪರ್ವತದಲ್ಲಿರೋ ಧೂಮ. ವ್ಯಾಪ್ತಿ ಜ್ಞಾನದಿಂದ ಕೂಡಿಕೊಂಡಿದೆ ಅಂದರೆ ವನ್ನಿ ವ್ಯಾಪ್ತಿ ಜ್ಞಾನ ಆ ಧೂಮದಲ್ಲಿ ಇದೆ ಅಂತ ಇವ ಒತ್ಕೊಳ್ತಾನೆ. ಇದಕ್ಕೆ ಪರಾಮರ್ಶ ಅಂತೀವಿ. ವನ್ನಿ ವ್ಯಾಪ್ತಿ ವಿಶಿಷ್ಟ ಧೂಮವಾನ್ ಪರ್ವತಃ ಶಾಸ್ತ್ರೀಯ ಶಬ್ದ. ವನ್ನಿ ವ್ಯಾಪ್ತಿಯಿಂದ ಕೂಡಿರುವ ಧೂಮವುಳ್ಳದ್ದು ಪರ್ವತ ಅಂತ ಯಾವಾಗ ಅಂತಾನ ಆವಾಗ ಅಗ್ನಿ ಸಾಧ್ಯ, ಅದು ಪ್ರಮಾ. ಅಗ್ನಿಜ್ಞಾನ ಪ್ರಮಾ. ಇಲ್ಲಿ ಉಪಮಾನ ಪ್ರಮಾಣ. ಪ್ರಮಾಣ ಅನ್ನೋದು ಈ ಪೂರ್ವದಲ್ಲಿ ಹೇಳಾಗೈತಲ್ಲ, ವ್ಯಾಪಾರವದ ಅಸಾಧಾರಣ ಕಾರಣಂ ಪ್ರಮಾಣಂ. ಅದನ್ನು ಕರಣ ಅಂತೂ ಕರಿತೇವೆ. ಪ್ರಮಾಣವೇ ಕರಣ, ಕರಣವೇ ಪ್ರಮಾಣ, ಎರಡು ಪರ್ಯಾಯ ಶಬ್ದ. ಹಾಗಾದ್ರೆ ಇಲ್ಲಿ ವ್ಯಾಪಾರ ಕೂಡಿಸ್ಬೇಕು ನಾವು. ವ್ಯಾಪಾರ ಕೂಡಿಸ್ಬೇಕಾದ್ರೆ ಯಾವುದು ವ್ಯಾಪಾರ? ಇಲ್ಲಿ ವ್ಯಾಪ್ತಿ ವಿಶಿಷ್ಟ ಪಕ್ಷ ಧರ್ಮತಾ ಜ್ಞಾನವೇ ಇಲ್ಲಿ ವ್ಯಾಪಾರ. ಒಂದು ವೇಳೆ ಪರ್ವತದಲ್ಲಿರುವಂತಹ ಧೂಮದಲ್ಲಿ ವ್ಯಾಪ್ತಿ ವಿಶಿಷ್ಟ ಜ್ಞಾನ ಇವನಿಗೆ ಬರದೇ ಹೋದರೆ ಪರ್ವತದಲ್ಲಿ ಬೆಂಕಿ ಇದೆ ಅನ್ನುವ ಜ್ಞಾನ ಇವನಿಗೆ ಬರುವುದಿಲ್ಲ. ತಿಳಿತಾ ಇದೆ ಇಲ್ಲ ನೋಡ್ರಿ. ವ್ಯಾಪ್ತಿ ವಿಶಿಷ್ಟ ಧೂಮ ಪರ್ವತದಲ್ಲಿ ಇದೆ ಅಂದಾಗಲೇ ಅಲ್ಲಿ ಬೆಂಕಿ ಇದೆ ಅನ್ನುವ ಜ್ಞಾನ ಬರ್ತದೆ ನಮಗ. ಮತ್ತು ವ್ಯಾಪ್ತಿ ರಹಿತ ಧೂಮದ ಜ್ಞಾನ ಬಂತಂದ್ರೆ ಅಲ್ಲಿ ಬೆಂಕಿ ಇದೆ ಅನ್ನುವ ಜ್ಞಾನ ಬರೋದಿಲ್ಲ. ಅದಕ್ಕಿದು ವ್ಯಾಪಾರ. ಯಾವುದು? ಪರಾಮರ್ಶ ಜ್ಞಾನ ವ್ಯಾಪಾರ. ಆ ವ್ಯಾಪಾರ
ಯಾವುದರಿಂದ ಉಂಟಾಯಿತು? ವ್ಯಾಪ್ತಿ ಜ್ಞಾನದಿಂದ ಉಂಟಾಯಿತು. ವ್ಯಾಪ್ತಿ ಜ್ಞಾನದಿಂದ ಉಂಟಾದ್ದರಿಂದ ವ್ಯಾಪ್ತಿ ಜ್ಞಾನವೇ ಇಲ್ಲಿ ಅನುಮಾನ ಪ್ರಮಾಣ. ತಜ್ಜನ್ಯತ್ವೇ ಸತಿ ವ್ಯಾಪ್ತಿ ಜ್ಞಾನದಿಂದ ಯಾವುದು ಹುಟ್ಟಿತು? ಧೂಮ ವ್ಯಾಪ್ತಿ ವಿಶಿಷ್ಟ ಧೂಮ ಅಲ್ಲ ವನ್ಯ ವ್ಯಾಪ್ತಿ ವಿಶಿಷ್ಟ ಧೂಮವಾನ್ ಪರ್ವತ ಅನ್ನೋ ಜ್ಞಾನ ಹುಟ್ಟಿತು. ಧೂಮವಾನ್ ಪರ್ವತ ಅನ್ನೋ ಜ್ಞಾನ ಹುಟ್ಟಿತು. ಆಮೇಲೆ ಬೆಂಕಿ ಜ್ಞಾನ ಬಂತು. ಇದರಿಂದ ಹುಟ್ಟಿ ಬೆಂಕಿಯ ಜ್ಞಾನ ಬರುವುದಕ್ಕೆ ಕಾರಣ ಆದದ್ದು ಯಾವುದು ಅಂತ ಕೇಳಿದರೆ, ಧೂಮದ ವ್ಯಾಪ್ತಿಯಿಂದ ಕೂಡಿಕೊಂಡಿರುವ ಪರ್ವತದಲ್ಲಿ ತೋರುವಂತಹ ಬೆಂಕಿ. ಇದನ್ನು ಪಕ್ಷ ಧರ್ಮತ ಅಂತೂ ಕೂಡ ಕರಿತೇವೆ ಶಾಸ್ತ್ರೀಯ ಭಾಷೆಯಲ್ಲಿ. ಆ ಧರ್ಮತ ಅಂದರೆ ಪಕ್ಷ ಧರ್ಮತ ಅಂದ್ರೇನು, ಪಕ್ಷ ಅಂದ್ರೇನು ಮತ್ತು ನಿಮಗೆ ಅಲ್ಲಿ ಆಗಲು ಮಾಡೋದಿಲ್ಲ. ಅಲ್ಲಿ ಇನ್ನಷ್ಟು ವಿಸ್ತಾರ ಮಾಡಿದ್ರೆ ಇದು ಇದ್ದದ್ದು ಒಟ್ಟು ಹಾಳಾಗಿ ಹೋಗ್ತೈತಿ. ಪಕ್ಷ ಧರ್ಮತ ಭಾಳ, ಪಕ್ಷತ ಪಕ್ಷ ಧರ್ಮತ ಈ ಶಬ್ದಗಳು ಭಾಳ ಸಲ ಕೆಡಿಸ್ತಾವೆ ನೈಯಾಯಿಕರನ್ನ. ಅವ್ನು ಬಿಟ್ಬಿಡೋಣ. ಇಲ್ಲಿ ನಮಗೆ ಬೇಕಾದದ್ದು ಏನಂತ ಕೇಳಿದರೆ ಕರಣ ಆಗಬೇಕು. ಇಲ್ಲಿ ಕರಣ ಯಾವುದು ಅಂತ ಕೇಳಿದರೆ ವ್ಯಾಪ್ತಿ ಜ್ಞಾನವೇ ಕರಣ. ವ್ಯಾಪ್ತಿ ಜ್ಞಾನಕ್ಕೆ ಅನುಮಾನ ಅಂತ ಇನ್ನೊಂದು ಹೆಸರು ಇದೆ. ಇಲ್ಲಿ ಅನುಮಿತಿ ಜ್ಞಾನಂ ಅನುಮಾನಂ. ಅನುಮಾನವೇ ಇಲ್ಲಿ ಪ್ರಮಾಣ. ಪ್ರಮಾಣದಾಗಬೇಕಾದ್ರೆ ಕರಣ ಆಗಬೇಕು. ವ್ಯಾಪಾರ ವಿಶಿಷ್ಟ ಅಸಾಧಾರಣ ಕಾರಣ ಕರಣ. ಇಲ್ಲಿ ವ್ಯಾಪ್ತಿ ವಿಶಿಷ್ಟ ಧೂಮ ಏನಿದೆಯಲ್ಲ ಪರ್ವತದಲ್ಲಿ, ಅದು ವ್ಯಾಪಾರ. ಅದು ಇಲ್ಲಿದೆ. ಎಲ್ಲಿ ವ್ಯಾಪ್ತಿ ಜ್ಞಾನಕ್ಕೂ ಸಂಬಂಧಪಡ್ತದೆ. ಪ್ರಮಾಜ್ಞಾನ ಆಗ್ತದಲ್ಲ, ಅಗ್ನಿಯ ಜ್ಞಾನ ಪ್ರಮಾ, ಅದಕ್ಕೂ ಸಂಬಂಧಪಡ್ತದೆ. ಹೀಗಾಗಿ ಇಲ್ಲಿ ವ್ಯಾಪ್ತಿ ವಿಶಿಷ್ಟ ಧೂಮವಾನ್ ಪರ್ವತ ಅನ್ನುವಂಥದ್ದೇ ವ್ಯಾಪಾರ. ಪರ್ವತವು ಬೆಂಕಿಯುಳ್ಳದ್ದು ಅನ್ನುವ ಜ್ಞಾನ, ಇದು ಅನುಮಿತಿ. ಪರ್ವತದಲ್ಲಿ ಬೆಂಕಿ ಇದೆ ಅನ್ನುವ ಜ್ಞಾನ ಅನುಮಿತಿ. ಇದು ಅನುಮಾನ ಪ್ರಮಾಣದಿಂದ ಗೊತ್ತಾಗುವಂತಹ ಅನುಮಿತಿ ಪ್ರಮ ಅಂದರೆ ಜ್ಞಾನ. ಅನುಮಿತಿ ಅಂದರೆ ಜ್ಞಾನ. ಅದನ್ನು ತಿಳಿಸುವುದಕ್ಕಾಗಿ ಅನುಮಿತಿ ಪ್ರಮಾ ಅಂತ ಕರಿತೇವೆ. ಎರಡದು, ಒಂದು ನೇತ್ರೇಂದ್ರಿಯ ಆಯಿತು. ಈಗ ಎರಡನೇದು ಧೂಮಲಿಂಗಕ ಜ್ಞಾನ ಬಂತು. ಇಲ್ಲಿ ನೇತ್ರೇಂದ್ರಿಯ ಇರಬೇಕು, ಇಲ್ಲಂತ ಅಲ್ಲ. ಧೂಮಲಿಂಗಕ ಜ್ಞಾನ ಬರಬೇಕು. ಇದು ಅನುಮಾನ ಪ್ರಮಾಣ. ಎಲ್ಲ ಕಡೆ ಇಂದ್ರಿಯ ಇರಬೇಕು. ಇದು ಅನುಮಾನ ಪ್ರಮಾಣ. ಉಪಮಾನ ಪ್ರಮಾಣ ಯಾವುದು ಅಂತ ಕೇಳಿದರೆ, ಮನೆಯ ಆಕಳದಂತೆ ಅಡವಿಯಲ್ಲಿರುವ ಗೋವು ಅಥವಾ ಗವಯ ಇದೇ ಸಾದೃಶ್ಯ ಐತೆ. ಇಲ್ಲಿ ಉದಾಹರಣೆ ಕೊಟ್ಟಾರೆ. ಅಲ್ಲಿ ಅವ್ರ ಶಬ್ದ ಓದಿ ಹೇಳ್ತೇನೆ, ನನ್ನ ಬಾಯಿಯಲ್ಲಿ ಬೇಡ. ಏನಂತಾರೆ ನೋಡ್ರಿ ಇವರು. ಇವು ನೇತ್ರ ಒಂದಾಯ್ತಾ, ಧೂಮ ಎರಡಾಯ್ತಾ. ಇಲ್ಲಿ ವ್ಯಾಪಾರನ ಹೇಳಕತ್ತಾರ. ಸಾದೃಶ್ಯ, ಈಗ ಸಾದೃಶ್ಯ ಹೇಳ್ತಾರೆ. ಈ ಹುಡುಗ ನೋಡ್ರಿ, ನಮ್ಮ ಒಬ್ಬ ಇದಾನೆ, ಇವನಂಗೆ ಅದಾನ. ಆ ಹುಡುಗನಲ್ಲಿ ಈ ಹುಡುಗನಲ್ಲಿ ಒಂದು ಸಾದೃಶ್ಯ ಇದೆ. ಮತ್ತೇನಿಲ್ಲ, ವಯಸ್ಸ, ರೂಪ, ಬಣ್ಣ ವಗೈರೆ. ನಮ್ಮ ಹುಡುಗ ಈ ಹುಡುಗನ ಹಂಗ ಇದ್ದಾನ ಅಂತ ಹೇಳಿದಾಗ, ಈ ಹುಡುಗನ ಸದೃಶತ್ವ ಆ ಹುಡುಗನಲ್ಲಿದೆ ಅನ್ನೋದು ಸಹಜವಾದ ವ್ಯಾವಹಾರಿಕವಾದ ಮಾತು. ಆಕಳದಲ್ಲಿ ಯಾವ ಲಕ್ಷಣ ಇದೆಯೋ ಅದೇ ಲಕ್ಷಣ ಗವಯದಲ್ಲಿ ಇದೆ. ಆದರೆ ನೀವು ಗವಯ ನೋಡಿಲ್ಲ. ಮನುಷ್ಯ ಗವಯ ಅನ್ನೋ ಪ್ರಾಣಿ ನೋಡಿಲ್ಲ. ಒಬ್ಬ ಅರಣ್ಯದಿಂದ ಬಂದಿರುವ ಪುರುಷನನ್ನು ಕುರಿತು ಕೇಳಿದ. ಉದ್ದು ಮಾಡೋದು ಬೇಡ, ಎಲ್ಲಿಂದ ಬಂದು ಹೆಂಗೆ ಬಂದು ಅದೆಲ್ಲ ಉದ್ದು ಮಾಡ್ಕೊಂಡು ಹೋಗೋದು ಬೇಡ, ಕೆಲಸ ಇಲ್ಲ. ಅರಣ್ಯಕ ಪುರುಷ ಬಾಂದ್ಲ, ಅಪ್ಪ ಅರಣ್ಯದಲ್ಲಿ ಗವಯ ಅಂತ ಒಂದು ಪ್ರಾಣಿ ಇದೆ ಅಂತ ಹೇಗಿದೆ ಅಂತ ಕೇಳಿದ. ಯಾವ ಪಟ್ಟಣದ ಪುರುಷರ ಅನ್ರಿ, ಗ್ರಾಮದ ಪುರುಷರ ಅನ್ರಿ. ನಾವು ಹೇಳಿದೆ, ಏನಿಲ್ರಿ ನಿಮ್ಮ ಆಕಳಿದ್ದಂಗೆ ಇರ್ತದ, ಸ್ವಲ್ಪ ದೊಡ್ಡ ಪ್ರಾಣಿ ಅಂದ. ಮುಂದೆ ಕಾಲಾಂತರದಲ್ಲಿ ಅರಣ್ಯಕ್ಕೆ ಹೋಗುವ ಪ್ರಸಂಗ ಬಂತು. ಅಕಸ್ಮಾತ್ ಹೋಗಿದ್ದಾನೆ ಅಲ್ಲಿ. ಕಾಲಾಂತರ ಅಂತ ಯಾಕೆ ಹೇಳಿದೇನೆಂದರೆ, ಮರುದಿನ ಹೋದ ಅಂತ ಅರ್ಥ ಅಲ್ಲ, ಸ್ವಲ್ಪ ಸಮಯ ಕಳೆದ ಮೇಲೆ ಹೋಗಿದ್ದಾನೆ. ಆವಾಗ ಗವಯ ಅನ್ನೋ ಪಿಂಡ ಎದುರಿಗೆ ಬಂತು. ಆವಾಗ ಅವಾಗೇನು ಬಂತು ಅಂತ ಕೇಳಿದರೆ, ಗವಯ ಅನ್ನುವ ಪ್ರಾಣಿ ನಿಮ್ಮ ಆಕಳಿಗೆ ಸದೃಶವಾಗಿದೆ ಅಂತ ಅರಣ್ಯಕ ಪುರುಷ ಹೇಳಿದ್ದಲ್ಲ, ಅದು ಸ್ಮೃತಿ ಬಂತು. ಸ್ಮೃತಿ ಅನುಭವಜನ್ಯಂ ಜ್ಞಾನಂ ಸ್ಮೃತಿ ಅಂತ ಬರೀತಾರೆ. ಅದ್ರ ನೋಡಿ ವಾಕ್ಯದ ಸ್ಮರಣೆ ಬಂತಿಲ್ಲ. ಸ್ಮೃತಿ ಬೇರೆ ಸ್ಮರಣೆ ಬೇರೆ ಅಂತ ಇಟ್ಕೊಳ್ಳೋ ನೀವು ಸದ್ಯಕ್ಕೆ. ನಾವು
ಅವನ ಮಾತು ನೆನಪಿಗೆ ಬಂತು, ಸ್ಮೃತಿ ಬಂತು. ಆವಾಗ ಅಂದ ಇದು ಗವಯ. ಯಾಕೆ ನಿಮ್ಮ ಆಕಳಂತೆ ಇರುತ್ತದೆ, ಸ್ವಲ್ಪ ದೊಡ್ಡ ಪ್ರಾಣಿ ಅಂತ ಹೇಳಿದ್ದಲ್ಲ, ಅದು ನೆನಪಿಗೆ ಬಂತು. ನೆನಪಿಗೆ ಬಂದ ಕೂಡಲೇ ಇದು ಗವಯ ಅಂತ ತಿಳ್ಕೊಂಡ. ಅಲ್ಲಿ ಯಾರೂ ಹೇಳಿಲ್ಲ ಅವಾಗ ಇದು ಗವಯ ಅಂತ ಯಾರೂ ಹೇಳಿಲ್ಲ. ಮತ್ತು ಇದು ಗವಯ ಅನ್ನೋದನ್ನು ತಿಳ್ಕೊಂಡು ಅದು ಯಥಾರ್ಥ. ತನ್ನ ಆಕಳದ ಚಿಹ್ನೆ ಆ ಪ್ರಾಣಿಯಲ್ಲಿ ಇರುವುದರಿಂದ ಸಾದೃಶ್ಯ ಜ್ಞಾನ. ಇಲ್ಲಿ ಉಪಮಾನ ಪ್ರಮಾಣ. ಇದು ಸಾದೃಶ್ಯವನ್ನೇ ಉಪಮಾನ ಅಂತ ಕರಿತೇವೆ. ಉಪಮಾನ ಅಂದ್ರೆ ಏನು? ಒಂದಕ್ಕೊಂದು ಹೊಂದಾಣಿಕೆ ಆಗಬೇಕು, ಸದೃಶ್ಯ ಇರಬೇಕು. ಇದು ಉಪಮಾನ ಪ್ರಮಾಣ. ಇಲ್ಲಿ ವ್ಯಾಪಾರ ಯಾವುದು? ಏನು ವ್ಯಾಪಾರ ಗಂಡು ಬಿದ್ದೀರಿ ನೀವು? ಮತ್ತೆ ಹೇಳ್ತೀರಿ ಮತ್ತು ವ್ಯಾಪಾರ ಯಾವುದು ಅಂತೀರಿ. ಮತ್ತು ವ್ಯಾಪಾರ ಇಲ್ಲ ಅಂದ್ರೆ ಅದು ಕರಣ ಆಗೋದಿಲ್ಲ ರೀ. ಅದು ಕರಣ ಆಗೋದಿಲ್ಲ ಅಂದ್ರೆ ಪ್ರಮಾಣ ಆಗೋದಿಲ್ಲ. ಇಲ್ಲಿ ವ್ಯಾಪಾರ ಯಾವುದಂದ್ರೆ ಆರಣ್ಯಕ ಪುರುಷನ ವಾಕ್ಯದ ಸ್ಮೃತಿಯೇ ವ್ಯಾಪಾರ. ಅದು ಹುಟ್ಟಿತು. ಅದು ಹುಟ್ಟಿದ ಮೇಲೆ ಗವಯ ಅಂತ ಗೊತ್ತಾಯಿತು. ಆ ವಾಕ್ಯದ ಸ್ಮರಣೆ ಬರದೇ ಹೋಗಿದ್ರೆ ಗವಯ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸಾದೃಶ್ಯ ಅಂತೂ ಇದ್ದೇ ಇದೆ. ಸಾದೃಶ್ಯ ಅಂತೂ ಇದ್ದೇ ಇದೆ. ನಿಮ್ಮ ಆಕಳ ಲಕ್ಷಣಗಳು ಅದರಲ್ಲಿ ಇದೇ ಸಾದೃಶ್ಯ, ಮತ್ತೇನಿಲ್ಲ. ಹಾಗಾದ್ರೆ ಇಲ್ಲಿ ಆರಣ್ಯಕ ಪುರುಷನು ಹೇಳಿದಂತಹ ವಾಕ್ಯದ ಸ್ಮರಣೆಯೇ ವ್ಯಾಪಾರ. ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವ ಸದೃಶ್ಯದಿಂದ ಉಂಟಾಯಿತು. ಗವಯದಲ್ಲಿ ಸ್ಮರಣೆ ಬಂತಲ್ಲಿ. ಸ್ಮರಣೆ ಬಂದ ಕೂಡಲೇ ನನ್ನ ಆಕಳ ಲಕ್ಷಣ ಇದರಲ್ಲಿ ಇದೆ ಅನ್ನೋದು ಗೊತ್ತಾಯಿತು ಅವಾಗ. ಮುಂದೆ ಗವಯ ಅನ್ನುವ ಪ್ರಾಣಿಯ ಜ್ಞಾನ ಬಂತು. ಅದಕ್ಕಾಗಿ ಉಪಮಿತಿಕರಣಂ ಉಪಮಾನಂ. ಅವ್ರು ಬರ್ದದ್ದು ಹೇಳಕತ್ತೇನೆ ನಾವು. ಉಪಮಿತಿಕರಣಂ ಉಪಮಾನಂ. ಪ್ರತ್ಯಕ್ಷ ಆಯಿತು, ಅನುಮಾನ ಆಯಿತು, ಉಪಮಾನ ಆಯಿತು. ಶಬ್ದ ಪ್ರಮಾಣಕ್ಕೆ ಬರೋಣ. ಬೆಳಗಿನ ಪ್ರವಚನದಲ್ಲಿ ಒಂದಿಷ್ಟು ಬಂದಿದೆ ಅಥವಾ ನೈಯಾಯಿಕರ ಗಲಾಟೆ, ವೇದಾಂತಿಗಳದ್ದು ತೊಗೊಂಡು ಒಂದಿಷ್ಟು ಮಾತಾಡಿದ್ದೇವೆ. ಈಗ ಒಂದು ಎರಡು ಮಾತು ಹೇಳಿ ಅದನ್ನು ಮುಗಿಸೋಣಲ್ಲ. ನೈಯಾಯಿಕ ಏನಂತಾನ, ಅವನು ಬಿಟ್ಬಿಡೋನು, ಅವನು ತಿಳಿಯೋದು ಕಷ್ಟ. ಯಾಕಂದ್ರೆ ಅವ ಕಿವಿ ಹುಟ್ಟೈತೆ ಅನ್ನೋದಿಲ್ಲ, ಶ್ರೋತ್ರೇಂದ್ರಿಯ ಹುಟ್ಟೈತೆ ಅನ್ನೋದಿಲ್ಲ. ಅವ ಆಕಾಶವೇ ಶ್ರೋತ್ರೇಂದ್ರಿಯ ಅಂತ ನಾವು. ಮತ್ತು ಶ್ರೋತ್ರೇಂದ್ರಿಯ ಆದಮೇಲೆ ಶಬ್ದ ಇರುವ ದೇಶದವರೆಗೆ ಅದು ಹೋಗೋದಿಲ್ಲ. ಶಬ್ದವೇ ಅಲ್ಲಿ ಬರ್ತದ ಅಂತಾನೆ. ಎಲ್ಲಿ ಶಬ್ದ ಕಿವಿ ಹತ್ತಿರ ಬರ್ತದ ಅಂದ್ರೆ ಆಕಾಶದಲ್ಲಿ ಶಬ್ದ ಹುಡ್ತದ. ಈಗ ಕರ್ಣ ಶಷ್ಕುಲಿ ಅವಚ್ಛಿನ್ನ ಇದೆಯಲ್ಲ, ಅಂದರೆ ಇಲ್ಲಿ ಗೋಳಕವಾದ ಒಂದು ಕೊಳ್ಳು ಭಾಗ ಇದೆಯಲ್ಲ, ಅಲ್ಲಿ ಆಕಾಶ ಇದೆ. ಕರ್ಣ ಶಷ್ಕುಲ್ಯ ಅವಚ್ಛಿನ್ನ ಆಕಾಶವೇ ಶಿರೋತ್ರ ಅಂತ ಅವ್ನು ಕರೀತಾನೆ. ಅದು ಎಲ್ಲೂ ಹೋಗೋದಿಲ್ಲ. ನಾವು ಹೇಳ್ತೇವೆ ಇಂದ್ರಿಯಗಳು ಹೋಗ್ತಾವಂತ ಹೇಳ್ತೇವೆ, ಅವ್ನು ಹೋಗೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿ ಸಂಬಂಧ ಒಂದು ಹೇಳಬೇಕೀಗ, ವ್ಯಾಪಾರ ಹೇಳಬೇಕಲ್ಲಿ. ಅಲ್ಲಿ ವ್ಯಾಪಾರ ಹೇಳಕ್ಕೆ ಅವ್ನಿಗೆ ಬರೋದಿಲ್ಲ. ಅವೇ ಲೋಕನು ಆತ್ಮ ಮನಸ್ಸು ಸಂಯೋಗವೇ ವ್ಯಾಪಾರ ಅಂತ ಹೇಳ್ತಾನೆ ನಾವು. ಆದ್ರೆ ನಮ್ಮಲ್ಲಿ ಆ ದೋಷ ಇಲ್ಲ, ವೇದಾಂತಿಗಳಲ್ಲಿ ಆ ದೋಷ ಇಲ್ಲ. ಯಾಕಿಲ್ಲ? ನಾವು ಶ್ರೋತ್ರೇಂದ್ರಿಯ ಆಕಾಶದಿಂದ ಹುಟ್ಟುತ್ತದೆ ಅಂತ ಹೇಳ್ತೇವೆ. ಶ್ರೋತ್ರೇಂದ್ರಿಯ ಆಕಾಶದಿಂದ ಹುಟ್ಟುತ್ತದೆ. ಶಬ್ದ ಆಕಾಶದಲ್ಲಿ ಉತ್ಪತ್ತಿಯಾಗುತ್ತದೆ. ಆ ಶಬ್ದ ಎಲ್ಲಿ ಉತ್ಪತ್ತಿಯಾಗುತ್ತದೆಯೋ ಅಲ್ಲಿವರೆಗೆ ನಮ್ಮ ಶ್ರೋತ್ರೇಂದ್ರಿಯ ಹೋಗುತ್ತದೆ. ಅಂತಃಕರಣ ವೃತ್ತಿ ದ್ವಾರ. ಅಂದ್ರೆ ಅಂತಃಕರಣ ವೃತ್ತಿಯು ಶ್ರೋತ್ರೇಂದ್ರಿಯ ಮುಖಾಂತರ ಶಬ್ದದವರೆಗೆ ಹೋಗುತ್ತದೆ ನಾವು ಹೇಳ್ತೇವೆ. ಯಾಕೆ? ನಮ್ಮ ಇಂದ್ರಿಯ ಹುಟ್ಟೈತಿ ಅಂದಮೇಲೆ ಹೋಗ್ತದೆ ಅಂತ ಹೇಳ್ತೇವೆ. ಅವಾಗ ಇಂದ್ರಿಯ ಹುಟ್ಟಿಲ್ಲ, ಅವ್ನು ಹೋಗ್ತದೆ ಅಂತ ಹೇಳೋದಿಲ್ಲ. ಅದಕ್ಕೆ ಅವ್ನು ಬಿಟ್ಬಿಡೋನು, ನಮ್ಮದಷ್ಟು ತೊಗೊಳ್ಳೋಣ ಅಂತ ಹೇಳಿದ್ದು. ಇಲ್ಲಿ ಆಕಾಶದಲ್ಲಿ ಹುಟ್ಟಿರುವ ಶಬ್ದದವರೆಗೆ ಏನು ಹೋಯಿತು? ನೀ ಶ್ರೋತ್ರೇಂದ್ರಿಯ ದ್ವಾರ ಅಂತಃಕರಣ ವೃತ್ತಿ ಹೋಯ್ತಾ ಅಂದ್ರೆ ಇಂದ್ರಿಯನ ಕರ್ಕೊಂಡು ಹೋಗೈತೆ. ಮತ್ತು ಇಂದ್ರಿಯ ಇಲ್ಲೇ ಉಳಿತು, ಬರೇ ವೃತ್ತಿ ಅಟ್ಟು ಹೋಗೈತೆ ಅಂದಿಗಿಂದೇರಿ ಇಂದ್ರಿಯನ ಕರ್ಕೊಂಡು ಹೋಗೈತಿ. ಆವಾಗ ಶ್ರೋತ್ರೇಂದ್ರಿಯಕ್ಕೂ ಶಬ್ದಕ್ಕೂ ಸಂಯೋಗ ಸಂಬಂಧ ಆಕೈತಿ. ಈ ಸಂಯೋಗ ಸಂಬಂಧವೇ ವ್ಯಾಪಾರ. ಅದೆರಡರಿಂದ ಹುಡ್ತದೆ. ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವ ಅನ್ನೋದು ಇಲ್ಲಿ ಲಕ್ಷಣ ಕೂಡಿರ್ತದೆ. ಆದುದರಿಂದ ಇಲ್ಲಿ ಪ್ರಮಾಣ ಯಾವುದು? ಶಬ್ದವನ್ನು ತಿಳಿಯುವುದಕ್ಕೆ ಪ್ರಮಾಣ ಯಾವುದು? ಶ್ರೋತ್ರೇಂದ್ರಿಯ. ಶಬ್ದಜ್ಞಾನವೇ ಪ್ರಮ ಅಂದ್ರೆ ಶಬ್ದದ ಅರ್ಥಜ್ಞಾನವೇ ಪ್ರಮ ಅಂತ ಅರ್ಥ ಮಾಡ್ಬೇಕಿಲ್ಲಿ. ಬರೀ ಶಬ್ದಜ್ಞಾನ ಅಂತ ಅರ್ಥ ಮಾಡಬೇಡ್ರಿ. ಶಬ್ದಜ್ಞಾನ ಅಂದರೆ ಏನು? ಒಂದು ವಾಕ್ಯ ಉಚ್ಚಾರ ಆಯಿತು, ಒಂದು ಶಬ್ದ ಅದಷ್ಟೇ, ಅದರ ಜ್ಞಾನ ಆಗಿಲ್ಲ. ಶಬ್ದಾರ್ಥದ ಜ್ಞಾನ ಆಗಬೇಕು. ಶಬ್ದನೂ ಜ್ಞಾನ ಅಲ್ಲ, ಶಬ್ದದ ಅರ್ಥದ ಜ್ಞಾನ ಆಗಬೇಕು. ಶಬ್ದದ ಅರ್ಥದ ಜ್ಞಾನ ಆಗಬೇಕಾದ್ರೆ ಶ್ರೋತ್ರೇಂದ್ರಿಯ ಬೇಕು.
ಶ್ರೋತ್ರೇಂದ್ರಿಯ ಯಾವಾಗ ಬಂತು ಆಗ ಶಬ್ದದ ಅರ್ಥದ ಜ್ಞಾನ ಆಗ್ತದೆ. ಆ ಅರ್ಥದ ಜ್ಞಾನ ಆಗಬೇಕಾದ್ರೆ ಆ ಶಬ್ದಕ್ಕೂ ಶ್ರೋತ್ರೇಂದ್ರಿಯಕ್ಕೂ ಸಂಯೋಗ ಸಂಬಂಧ ಆಗಬೇಕು. ಅದುವೇ ವ್ಯಾಪಾರ. ತಜ್ಜನ್ಯತ್ವೇ ಸತಿ ತಜ್ಜನ್ಯ ಜನಕತ್ವ ವ್ಯಾಪಾರಸ್ಯ ಲಕ್ಷಣಂ ಅನ್ನೋದು ಇಲ್ಲಿ ಕೂಡಿರ್ತದೆ. ನಾಲ್ಕದುವ ಅರ್ಥಾಪತ್ತಿ, ಅರ್ಥದ ಆಪತ್ತಿ, ಅರ್ಥಾಪತ್ತಿ. ಹಗಲು ಉಣ್ಣದ ದೇವದತ್ತನು 1 ಕ್ವಿಂಟಲ್ ಇದ್ದಾನೆ. ಎಷ್ಟಿದಾನು? 1 ಕ್ವಿಂಟಲ್ ಭಾರ ಇದ್ದಾನೆ. ನೋಡ್ರಿ ನಮ್ಮ ದೇವದತ್ತ ಇವ ಹಗಲು ಊಟನ ಮಾಡೋದಿಲ್ರಿ ಅಂದಂತವ. ಸ್ಥೌಲ್ಯವನ್ನು ನೋಡಿದ, ಅದು ಉಪಪಾದ್ಯ ಅಂತ ಕರಿತೇವೆ. ಉಪಪಾದ್ಯಕ್ಕೆ ಒಂದು ಉಪಪಾದಕ ವಸ್ತು ಬೇಕು. ಅಂದ್ರೆ ಸ್ಥೂಲತ್ವ ಉಂಟಾಗಬೇಕಾದ್ರೆ ಕನ್ನಡ ಭಾಷೆಯಲ್ಲಿ ಮಾತಾಡ್ಬಿಡೋನು. ಉಪಪಾದ್ಯ, ಉಪಪಾದಕ ಅವೆಲ್ಲ ಶಾಸ್ತ್ರೀಯ ಶಬ್ದ. ಸ್ಥೌಲ್ಯ ಉಂಟಾಗಬೇಕಾದ್ರೆ ಆಹಾರ ಬೇಕೋ ಬೇಡ? ತಿಪ್ಪಿ ಬೆಳಿಬೇಕಾದ್ರೆ ಕಸ ಹಾಕಬೇಕಪ್ಪ. ಕಸನ ಹಾಕಿದ್ರೆ ತಿಪ್ಪಿ ಬೆಳಿತೈತೇನೆ? ನೀವು ಎಷ್ಟು ಕಸ ಓದೋಗಿತೀರಿ ಅಷ್ಟು ತಿಪ್ಪಿ ಬೆಳಿತೈತಿ. ಮತ್ತಿದು ಒಂದು ಏನು ಅನ್ಬೇಕು ಇದಕ್ಕೆ ಅಂತೂ ಆಯ್ತು. ಏನೇನೋ ಹಾಕ್ತೇವೆ ಇದ್ರಾಗು. ಹಾಕಿದಾಗ ಇದು ಬೆಳಿತೈತಿ. ಮತ್ತು ಹಾಕಿದ್ರೆ ಕಡ್ಡಿ ಹೆಂಗೆ ಸಣ್ಣಗೆ ಆಗ್ತೈತಿ, ಗೊಟಕ್ಕಂತತಿ. ಅದಕ್ಕೆ ಅವ ಯೋಚನೆ ಮಾಡಿದ. ಸ್ಥೌಲ್ಯವನ್ನು ನೋಡಿದ. ಇವ ಹಗಲಿ ಒಣಗಿದ್ರೆ ರಾತ್ರಿ ಬೆಳಿತಾನೆ 4 ಸಲ ಅಂದ. ರಾತ್ರಿ 4 ಸಲ ಊಟ ಮಾಡ್ತಾನೆ, ಅದಕ್ಕೆ ಹಿಡ್ದಪ್ಪಿದಾನು. ಇಲ್ಲಿ ಉಪಪಾದ್ಯವನ್ನು ನೋಡಿ, ಸ್ಥೌಲ್ಯವನ್ನು ನೋಡಿ, ಅದು ಉಂಟಾಗುವುದಕ್ಕೆ ಕಾರಣವಾಗಿರುವ ರಾತ್ರಿ ಭೋಜನದ ಕಲ್ಪನೆಯನ್ನು ಮಾಡುತ್ತೇವೆ. ರಾತ್ರಿ ಭೋಜನದ ಕಲ್ಪನೆಯನ್ನು ಮಾಡಿ ಈ ಭೋಜನ ರೂಪ ಅರ್ಥವನ್ನು ಅಲ್ಲಿ ಆಪತ್ತಿ ಮಾಡುತ್ತೇವೆ. ಆಪತ್ತಿ ಅಂದರೆ ಭೋಜನವು ಇಲ್ಲದೆ ಹೋದರೆ ಸ್ಥೌಲ್ಯವು ಉಂಟಾಗುವುದಿಲ್ಲ. ಇಲ್ಲಿ ರಾತ್ರಿ ಭೋಜನದ ಕಲ್ಪನೆ ಏನಿದೆಯಲ್ಲ ಉಪಪಾದಕ ಜ್ಞಾನಕ್ಕೆ ಕಾರಣ ಆಗ್ತದೆ. ಸಂಕಲ್ಪ, ರಾತ್ರಿ ಭೋಜನದ ಸಂಕಲ್ಪ ಉಪಪಾದಕ ಜ್ಞಾನಕ್ಕೆ ಅಂದ್ರೇನು? ಆಹಾರದ ಜ್ಞಾನಕ್ಕೆ ಕಾರಣ ಆಗ್ತದೆ. ಆ ಆಹಾರದ ಜ್ಞಾನ ಆದ ಮೇಲೆ ಆ ಆಹಾರ ಉಂಡವನೇ ದಪ್ಪಾಗಿರ್ತಾನೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತೇನೆ ರೀ. ಹಿಂಗೆ ಹೇಳಿದಾಗ ಏನಾಗ್ತದೆ ಅಂತ ಕೇಳಿದರೆ, ಎಲ್ಲೆಲ್ಲಿ ಆಹಾರ ಐತಲ್ಲ ಅಲ್ಲಿ ಸ್ಥೌಲ್ಯ ಇರಲಿಕ್ಕೇ ಬೇಕು ಅನ್ನುವ ನಿಯಮ ಇಲ್ಲ. ಎಲ್ಲೆಲ್ಲಿ ಆಹಾರ ಇಲ್ಲ ಅಲ್ಲಿ ಸ್ಥೌಲ್ಯ ಇರೋದಿಲ್ಲ. ಎಲ್ಲೆಲ್ಲಿ ಆಹಾರ ಇಲ್ಲ ಅಲ್ಲಿ ಸ್ಥೌಲ್ಯ ಇರೋದಿಲ್ಲ. ಅಲ್ಲಿ ಹಂಗೆ ಸ್ಥೂಲ ಇರ್ತಾನವ. ಊಟನ ಮಾಡೋದಿಲ್ಲ ಅಂದ್ರೆ ಸ್ಥೂಲ ಹೆಂಗೆ ಇರ್ತಾನೋ ಇರೋದಿಲ್ಲ. ಅದರ ಸ್ಥೌಲ್ಯ ಇದ್ದಲ್ಲಿ ಆಹಾರ ಇರಲಿಕ್ಕೆ ಬೇಕು. ಸ್ಥೌಲ್ಯ ಇದ್ದಲ್ಲಿ ಆಹಾರ ಇರಲಿಕ್ಕೆ ಬೇಕು. ಮತ್ತು ಎಲ್ಲೆಲ್ಲಿ ಆಹಾರ ಇದೆ ಅಲ್ಲಲ್ಲಿ ಸ್ಥೂಲತ್ವ ಇದೆ ಅಂತ ಹೇಳ್ರಲ್ಲ ಅಂದಿಗಿಂದೇರಿ. ಹಂಗೆ ಹೇಳಕ್ಕೆ ಬರೋದಿಲ್ಲ. ಇದು ಎಲ್ಲ ನ್ಯಾಯಶಾಸ್ತ್ರದ ವಿಚಾರ ಇದೆ. ಹಂಗ್ಯಾಕೆ ಹೇಳಕ್ಕೆ ಬರೋದಿಲ್ಲ? ಒಬ್ಬೊಬ್ರು ಇಷ್ಟಿಟ್ಟು ಕುಂತಿರ್ತಾರೆ ರೀ, ಕಡ್ಡಿ ಹಂಗಿರ್ತಾರೆ. ನೋಡಿದಿರಿಲ್ಲ ಇಂಥವ್ರನ್ನ? ಇಷ್ಟಿಟ್ಟು ಅಂತಾರ ಅವ್ರು ಕಡ್ಡಿ ಪೈಲ್ವಾನ್ರಾಗಿರ್ತಾರೆ. ಅದಕ್ಕೆ ಸ್ಥೌಲ್ಯ ಎಲ್ಲಿದೆ ಅಲ್ಲಿ ಆಹಾರ ಇರಬೇಕು. ಆಹಾರ ಇದ್ದಲ್ಲಿ ಸ್ಥೌಲ್ಯ ಇದೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಇದನ್ನು ಉಪಪಾದಕ ಅಂತ ಕರಿತೇವೆ. ಸ್ಥೌಲ್ಯ ಇದ್ದಲ್ಲಿ ಆಹಾರವು ಇರಲಿಕ್ಕೇ ಬೇಕು ಅನ್ನೋದು ಉಪಪಾದಕ. ಅದು ಉಪಪಾದ್ಯ ಸ್ಥೌಲ್ಯ. ಇಲ್ಲಿ ಕಲ್ಪನೆ ಮಾಡಿದೆವು, ಇದುವೇ ವ್ಯಾಪಾರ. ಸಂಕಲ್ಪ ಮಾಡಿದ, ಭೋಜನವು ಇರಲಿಕ್ಕೇ ಬೇಕು ಅನ್ನೋ ಸಂಕಲ್ಪ ಮಾಡಿದಲ್ಲ, ಇದುವೇ ವ್ಯಾಪಾರ. ಇದು ಅರ್ಥದ ಆಪತ್ತಿ, ಭೋಜನದ ಆಪತ್ತಿ ಮಾಡಿದ್ವಿ ಅಲ್ಲಿ. ಇದಕ್ಕೆ ಅರ್ಥಾಪತ್ತಿ ಪ್ರಮಾಣ ಅಂತ ಕರೀತಾರೆ. ಅರ್ಥದ ಆಪತ್ತಿ ಮಾಡಿದ್ವಿ ಅಲ್ಲಿ, ಭೋಜನ ಅರ್ಥ ಅದು ಆಪತ್ತಿ ಮಾಡಿದ್ವಿ, ಅರ್ಥಾಪತ್ತಿ ಪ್ರಮಾಣ. ಇನ್ನೊಂದು ಅನುಪಲಬ್ಧಿ ಪ್ರಮಾಣ. ಏನು ಇವರು ಹಠಕ್ಕೆ ಬಿದ್ದಾರೋ ಗೊತ್ತಿಲ್ಲ. ನೈಯಾಯಿಕ ಏನಂತಾನ, ಯಾವ ಇಂದ್ರಿಯದಿಂದ ಯಾವ ವಸ್ತುವು ತಿಳಿದು ಬರುತ್ತದೆಯೋ ಅದರಲ್ಲಿರುವ ಜಾತಿಯು ಮತ್ತು ಅದರ ಅಭಾವ ಅದೇ ಇಂದ್ರಿಯದಿಂದ ತಿಳಿದು ಬರುತ್ತದೆ ಅಂತ ನೈಯಾಯಿಕ. ಏನೇಂದ್ರಿಯೇನ ಯಾ ವ್ಯಕ್ತಿ ಜ್ಞಾಯತೆ ತೇನೈವ ಇಂದ್ರಿಯೇನ ತದ್ಗತ ಜಾತಿ ತದಭಾವಸ್ಯ ಗೃಹ್ಯತೆ ಅಂತ ನೈಯಾಯಿಕಂತಾನೆ. ಅಂದ್ರೆ ಇಂದ್ರಿಯದಿಂದ ಅಭಾವದ ಪ್ರತ್ಯಕ್ಷ ಆಗ್ತದ ಅಂತ ಇಷ್ಟೇ ಅದರ ಅರ್ಥ.
ಇಲ್ಲದೆ ಇರುವ ವಸ್ತುವನ್ನು ಇಂದ್ರಿಯವು ವಿಷಯೀಕರಿಸಲಾರದು ಅಂತ ವೇದಾಂತಿಗಳು. ಅಭಾವ ಅಂದರೆ ಇಲ್ಲದೆ ಇರುವ ವಸ್ತುಗಳು ವಿಷಯೀಕರಿಸಲಾರವು. ಮತ್ತು ಇವರು ಏನು ಮಾಡ್ತಾರೆ, ಅನುಪಲಬ್ಧಿ ಪ್ರಮಾಣ ತರ್ತಾರೆ. ಅನುಪಲಬ್ಧಿ ಪ್ರಮಾಣ ತರ್ತಾರೆ. ಉಪಲಬ್ಧಿ ಅಂದರೆ ಇರುವಿಕೆ, ಅನುಪಲಬ್ಧಿ ಅಂದರೆ ಇಲ್ಲದಿರುವಿಕೆ. ಹಾಗೂ ಹಿಂಗೂ ಸುತ್ತಾದ ಅಭಾವನ ಕರೆ ಆತ, ಶಬ್ದ ಪ್ರಯೋಗ ಬೇರೆ ಇದೆ. ಉಪಲಬ್ಧಿ ಅಂದರೆ ಇರುವಿಕೆ, ಉಪಲಬ್ಧಿ ಅಂತೂ ಕರಿತೇವೆ, ಉಪಲಂಭ ಅಂತೂ ಕೂಡ ಕರಿತೇವೆ. ಉಪಲಬ್ಧಿ ಅಂದರೆ ಇರುವಿಕೆ, ಅನುಪಲಬ್ಧಿ ಅಂದರೆ ಇಲ್ಲದಿರುವಿಕೆ. ಅಭಾವದ ಜ್ಞಾನ ಆಗಬೇಕಾದ್ರೆ ಪ್ರತಿಯೋಗಿ ಜ್ಞಾನ ಬೇಕ್ರಿ. ಪ್ರತಿಯೋಗಿ ಯಾವ ವಸ್ತು ಇಲ್ಲ ಅಂತ ನೀ ಹೇಳ್ತೀಯೋ ಆ ವಸ್ತುವಿನ ಜ್ಞಾನ ಬೇಕು ಮೊದಲು ನಿಮಗೆ. ಇಲ್ಲ ಯಾರೋ ಅಕಸ್ಮಾತ್ ಬಂದ, ಸುಮ್ಮನೆ ನಿಮಗೆ ತಿಳಿಯುವ ಒಂದು ದೃಷ್ಟಾಂತ ಮಾಡ್ತೇನೆ. ಇಲ್ಲಿ ಯಜ್ಞದತ್ತ ಇದ್ದಾನೆ ಏನ್ರಿ ಅಂತ ಅವ್ನು ಕೇಳಿದ್ ನಿಮ್ಮನ್ನು. ಎಷ್ಟು ಮಂದಿ ಕುಳಿತಿದ್ರಲ್ಲ, ಯಜ್ಞದತ್ತ ನಾವಿಲ್ಲ ಇದ್ದಾನೆ ಏನ್ರಿ ಅಂತ ಕೇಳಿದ. ಆ ಯಜ್ಞದತ್ತನ ಪರಿಚಯ ನಿಮಗಿದ್ದಾಗ ಇದ್ದಾನೆ ಅಂತೂ ಹೇಳಲಿಕ್ಕೆ ಬರ್ತದ, ಇಲ್ಲ ಅಂತೂ ಹೇಳಲಿಕ್ಕೆ ಬರ್ತದೆ. ಯಾಕೆ ಅವಿದ್ರೆ ಇದ್ದಾನೆ ಅಂತ ಹೇಳ್ತೀರಿ, ಅವಿಲ್ಲರಿ ಇಲ್ಲ ಅಂತ ಹೇಳ್ತೀರಿ. ಅವ ಇಲ್ಲ ಅಂತ ಹೇಳ್ಬೇಕಾದ್ರೆ ಯಜ್ಞದತ್ತ ಅನ್ನೋ ವ್ಯಕ್ತಿ ಜ್ಞಾನ ಬೇಕೋ ಬೇಡ ನಿಮಗೆ? ಮತ್ತೀಗ ಸುಮ್ಮನೆ ಅವ ಇಲ್ಲ ಅಂತ ಹೇಳಿಬಿಟ್ರೆ ಆ ವ್ಯಕ್ತಿ ಜ್ಞಾನ ಇಲ್ಲ ನಿಮಗೆ. ಅವನೋ ಬಂದು ಕೇಳಿದ ಯಜ್ಞದತ್ತ ಇದ್ದಾನೆ ಏನ್ರಿ ಇಲ್ಲ ಅಂತ, ಇಲ್ಲ ಅಂತ ಹೇಳಿಬಿಟ್ರೆ ನಿಮಗೆ ಜಾಣರಂತಾರು. ನೀವು ಜಾಣರೆಂದು ಕರೆಯಿಸಿಕೊಳ್ಳಬೇಕಾದರೆ ಆ ವ್ಯಕ್ತಿಯ ಜ್ಞಾನ ನಿಮಗಿರಲಿಕ್ಕೆ ಬೇಕು. ಅಂದರೆ ಪ್ರತಿಯೋಗಿ ಅಂತ ಕರಿತೀವಿ. ಯಾವುದನ್ನು ಇಲ್ಲ ಅಂತ ಹೇಳುತ್ತೀಯೋ ಆ ಇಲ್ಲ ಎಂದು ಹೇಳುವ ವಸ್ತುವಿಗೆ, ಇಲ್ಲ ಎಂದು ಹೇಳುವುದಕ್ಕೆ ಆ ವಸ್ತುವೇ ಪ್ರತಿಯೋಗಿ. ಘಟದ ಅಭಾವಕ್ಕೆ ಘಟವೇ ಪ್ರತಿಯೋಗಿ ಅಂದಂಗೆ. ಆದರೆ ಇಲ್ಲೇನು ಮಾಡ್ತಾರೆ ಇವರು, ಅನುಪಲಬ್ಧಿ ಪ್ರಮಾಣ. ಉಪಲಬ್ಧಿ, ಆ ವಸ್ತುವಿನ ಉಪಲಬ್ಧಿ ಇಲ್ಲದೆ ಹೋದರೆ ಅದರ ಅಭಾವ ಇದೆ. ಇವರು ಹೇಳೋದು ಇಷ್ಟೇ. ನೇತ್ರೇಂದ್ರಿಯಕ್ಕೆ ವಿಷಯವಲ್ಲ, ನೇತ್ರೇಂದ್ರಿಯಕ್ಕೆ ಪ್ರತಿಯೋಗಿ ವಿಷಯ. ಇವ್ರು ಹೇಳೋದು ಒಂದಿಟ್ಟು ವ್ಯತ್ಯಾಸ ಮಾಡೋದು ಹೇಳಕತ್ತೇನೆ. ನೇತ್ರೇಂದ್ರಿಯಕ್ಕೆ ಪ್ರತಿಯೋಗಿ ವಿಷಯ ಅಂದರೆ ವ್ಯಕ್ತಿ ವಿಷಯ. ಅವ ಅಲ್ಲಿಲ್ದಿದ್ರೆ ಇಲ್ಲ ಅಂತ ಹೇಳ್ತೇವೆ. ಇದು ಅಭಾವದ ಜ್ಞಾನ. ನೈಯಾಯಿಕ ಹೇಳ್ತಾನೆ, ಭೂತಲ ಖಾಲಿಯಾಗಿತ್ತಂದ್ರೆ ಅಲ್ಲಿ ಘಟ ಇಲ್ಲ ಅಂತ ಹೇಳ್ತೇವೆ ನಾವು. ವಿಶೇಷಣತಾ ಸಂಬಂಧದಿಂದ ಘಟದ ಅಭಾವವು ಭೂತಲದಲ್ಲಿ ಇದೆ ಅಂತ ಅವನು ಹೇಳ್ತಾನೆ. ಘಟದ ಅಭಾವ ಅಷ್ಟೇ ಯಾಕೆ ಹೇಳ್ತೀವಿ, ಮತ್ತೊಂದರ ಅಭಾವನೂ ಹೇಳ. ಅಲ್ಲೇ ದೋಷ ತೋರಿಸ್ತೀವಿ, ಸ್ವಲ್ಪ ಲೆಕ್ಕ ಮಾಡಿರ್ತೀವಿ. ಬರೀ ಘಟದ ಅಭಾವ ಅಷ್ಟೇ ಯಾಕೆ ಹೇಳ್ತೀವಿ, ಅನೇಕ ಪದಾರ್ಥಗಳ ಅಭಾವ ಒಂದೇ ಜಾಗದಲ್ಲಿ ಹೇಳಕ್ಕೆ ಬರ್ತದ. ನೀ ಹೇಳಿದಂಗೆ ಹೇಳಿರ. ಆದರೆ ಇಂಥದ್ದರ ಅಭಾವ ಇದೆ ಅಂತ ಹೇಳಬೇಕಾದ್ರೆ ಪ್ರತಿಯೋಗಿ ಜ್ಞಾನ ಬೇಕು. ನೋಡ್ರಿ, ಇನ್ನೊಂದು ತಿಳಿತೈತಿಲ್ಲ ನೋಡ್ರಿ. ಇಂತಹ ವಸ್ತುವಿನ ಅಭಾವ ಇದೆ ಅಂತ ಹೇಳಬೇಕಾದ್ರೆ ಪ್ರತಿಯೋಗಿ ಜ್ಞಾನ ಬೇಕು. ಭೂತಲದಲ್ಲಿ ಏನೂ ಇಲ್ಲದ್ದನ್ನು ನೋಡಿ ಭೂತಲದಲ್ಲಿ ಘಟದ ಅಭಾವ ಇದೆ ಅಂತ ಹೇಳಿದರೆ ಸರಿ ಹೋಗೋದಿಲ್ಲ. ಬರೀ ಘಟದ ಅಭಾವ ಅಷ್ಟೇ ಯಾಕೆ ಹೇಳ್ತೀವಿ, ಖಾಲಿ ಭೂತಲ ನೋಡಿ ಮತ್ತೊಂದರ ಅಭಾವ ಹೇಳಮ್ಮ. ಸಾವಿರಾರು ಅಭಾವ ಹೇಳ ಇಲ್ಲಿ ಇವಂತಾನು ವೇದಾಂತಿ. ಸಾವಿರಾರು ಅಭಾವ ಹೇಳ ಇಲ್ಲಿ. ಯಾಕೆ, ನೀ ಖಾಲಿ ಭೂಮಿಯನ್ನು ನೋಡಿ ಅಭಾವ ಹೇಳವ. ಆದರೆ ನಾವು ಪ್ರತಿಯೋಗಿಯ ಜ್ಞಾನ ಉಳ್ಳವರು ಮಾತ್ರ ಇಲ್ಲ ಅಂತ ಹೇಳಲಿಕ್ಕೆ ಬರ್ತದಲ್ಲದೆ, ಅವನ ಉಪಲಬ್ಧಿ ಇಲ್ಲ ಇಲ್ಲಿ ಅಂದ್ರೆ, ಆ ವಸ್ತುವಿನ ಉಪಲಬ್ಧಿ ಇಲ್ಲ ಅಂದ್ರೆ ಅವನ ಅಭಾವ ಇದೆ ಅಂತ ಹೇಳಕ್ಕೆ ಬರ್ತದೆ. ಅಲ್ಲದೆ ಆ ವಸ್ತುವಿನ ಜ್ಞಾನವೇ ನಮಗಿಲ್ಲ ಅಂದರೆ ಉಪಲಬ್ಧಿ ಇಲ್ಲ ಅಂತಾಯಿತು. ಅವಾಗ ಅವನ ಅಭಾವ ಹೇಳ್ತೀವಿ. ವಸ್ತುವಿನ ಜ್ಞಾನ ಇಲ್ಲ ಅಂದ್ರೆ ಏನೂ ಹೇಳಕ್ಕೆ ಬರೋದಿಲ್ಲ ನಿಮಗೆ ಅಂತ. ಈ ರೀತಿಯಾಗಿ ನೈಯಾಯಿಕರು ಹೇಳುವ ಅಭಾವಕ್ಕೂ ವೇದಾಂತಿಗಳು ಹೇಳುವ ಅಭಾವದ ಜ್ಞಾನಕ್ಕೂ ನೈಯಾಯಿಕರು ಹೇಳುವ ಅಭಾವದ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಹೇಳುವ ಪ್ರಕ್ರಿಯೆ ಬೇರೆ ಇದೆ. ಅಭಾವ ಒಂದೇನೇ, ಮತ್ತು ಅಲ್ಲಿ ಏನೇನೋ ಗಲಾಟೆ ಮಾಡಿರೋ ಎಲ್ಲ ಏನು ಬೇಡ ಸದ್ಯಕ್ಕೆ. ಅಭಾವ ಅಷ್ಟು ಸಾಕು. ಎಷ್ಟು ಅಭಾವ ಇದಾವು ಏನೋ ಅವೆಲ್ಲ ಗಲಾಟೆ ಬೇಡ ಸದ್ಯಕ್ಕೆ. ಆಯ್ತು, ಈಗ ಏನಾಯಿತು, ಅನುಪಲಬ್ಧಿ ಪ್ರಮಾಣ ಅಂತಾಯಿತು. ಅರ್ಥಾಪತ್ಯನೂ ಆಯಿತಾ, ಅನುಪಲಬ್ಧಿನೂ ಆಯಿತು. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ
ಇಷ್ಟು ಹೇಳಿ ಮುಂದೆ ಇದರಿಂದ ಏನು ಉಪಯೋಗ ಅಂತ ಕೇಳಿದರೆ ಈ 6 ಪ್ರಮಾಣಗಳನ್ನು ಇಟ್ಟುಕೊಂಡು ಜಗತ್ತು ಇಲ್ಲ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಮತ್ತೇನಿಲ್ಲ, ಜಗತ್ತು ಇಲ್ಲ ಎಂದು ಹೇಳುವುದಕ್ಕೆ ಹೊರಟಿದ್ದಾರೆ. ಈ 6 ಪ್ರಮಾಣಗಳ ಅವಶ್ಯಕತೆ ಇದೆ. ಈ 6 ಪ್ರಮಾಣಗಳಿಂದ ಜಗತ್ತನ್ನು ನೀತಿಗಳೆಯುತ್ತಾ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಾಯವಾಗುತ್ತದೆ. ಮತ್ತೇನಿಲ್ಲ. ಇಷ್ಟನ್ನು ಇವತ್ತು ಚಿಂತನೆ ಮಾಡಿದ್ದೇವೆ. ಒಂದು 10 ಮಿನಿಟ್ ಮೊದಲು ಬಿಡ್ತೇನೆ. ನಾಳೆ ಬೆಳಿಗ್ಗೆ ಒಂದು 10 ನಿಮಿಷ ಮೊದಲು ಬರ್ರಿ. ಬೆಳಿಗ್ಗೆ ಯಾರು ಬೆಳಿಗ್ಗೆ ಬರೋರು 10 ಮಿನಿಟ್ ಮೊದಲು ಬಂದ್ರೆ 9 ಗಂಟೆಗೆ ಮತ್ತೆ ಕಾರ್ಯಕ್ರಮ ಇದೆ. ಅದಕ್ಕೆ ಅನುಕೂಲ ಆಗಲಿ ಅಂದ್ರೆ ಬೆಳಿಗ್ಗೆ 7:30ಇಂದ 8:30 ಇತ್ತು, 8:15ಗೆ ಮುಗಿಸೋನು. 8:15 ಗಂಟೆಗೆ ಮುಗಿಬೇಕು. ನೀವು ಒಂದು 10 ಮಿನಿಟ್ ಮೊದಲು ಬರ್ರಿ. ಹೀಗೆ ಸೂಚನೆ ಮಾಡ್ತಾ ಇವತ್ತಿನ ಪ್ರವಚನದಲ್ಲಿ ಏನು ಬಂತಪ್ಪ ಅಂತ ಹೇಳಿದ್ರೆ 6 ಪ್ರಮಾಣಗಳ ವಿಚಾರ ಬಂತು ಅಂಥೇಳಿ ವಿರಮಿಸೋಣ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.